ಸ್ನೇಹಿತರೆ ನಮಸ್ಕಾರ. ಬುಕ್ಭ್ರಮದ ಝೂಮ್ ವಿತ್ ಬುಕ್ಭ್ರಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನೀವು ಒಂದು 4-5 ಎಪಿಸೋಡ್ ನೋಡಿರ್ತೀರ. ಝೂಮ್ ವಿತ್ ಬುಕ್ಭ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂಥ ಹೊಸ ಹೊಸ ಸಾಹಿತಿಗಳನ್ನು ಪರಿಚಯ ಮಾಡಿಸ್ಕೊಡುವಂಥ ಸರಣಿ ಇದು. ಇಲ್ಲಿ ವಯಸ್ಸಿನ ಯಾವುದೇ ಇದಿಲ್ಲ. 2-3 ಪುಸ್ತಕ ಬರೆದಂಥ, ಈಗ ಅತ್ಯಂತ ಚಾಲ್ತಿಯಲ್ಲಿರುವಂಥ, ಅತ್ಯಂತ ಹೆಸರು ಮಾಡ್ತಾ ಇರುವಂಥ ಯುವ ಲೇಖಕರನ್ನು ನಿಮ್ಮ ಮುಂದೆ ಕರ್ಕೊಂಡು ಬಂದು ಅವರು ಪರಿಚಯ ಮಾಡಿಸೋದು ಈ ಸರಣಿಯ ಉದ್ದೇಶ. ಇವತ್ತು ಆ ಸರಣಿಯಲ್ಲಿ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ಆದಂಥ ಒಬ್ಬ ಸಾಹಿತಿನ ನಿಮ್ಮ ಮುಂದೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಮೂಲತಃ ಶಿರ್ಸಿಯವರು. ಅಂದರೆ ತಮ್ಮ ಕಾಲೇಜು ದಿನಗಳಲ್ಲಿ ಕವಿಯಾಗಿದ್ದವರು, ಒಂದು ಕವನ ಸಂಕಲನವನ್ನು ಪ್ರಕಟಣೆ ಕೂಡ ಮಾಡಿದ್ದವರು. ನಂತರದ ದಿನಗಳಲ್ಲಿ ಬೆಂಗಳೂರಿನ ಮಾಯಾಲೋಕದಲ್ಲಿ ಕಳೆದು ಹೋಗಿ ಸಾಹಿತ್ಯದಿಂದ ಸಾಕಷ್ಟು ದೂರ ಇದ್ದವರು. ಆದರೆ ಇತ್ತೀಚೆಗೆ ಧುತ್ ಅಂತ ಬಂದು ನಮ್ಮ ಎದುರುಗಡೆ 2 ಪುಸ್ತಕ ಪ್ರಕಟ ಮಾಡಿ ನಮ್ಮೆಲ್ಲರನ್ನು ಆಶ್ಚರ್ಯಕ್ಕೆ ತಳ್ಳಿದವರು. ಕನ್ನಡ ಸಾಹಿತ್ಯಾಭಿಮಾನಿಗಳ ಪರವಾಗಿ ಮತ್ತು ಬುಕ್ಭ್ರಮ ಪರವಾಗಿ ಅಂಜನಾ ಅವ್ರನ್ನ ನಿಮ್ಮ ಮುಂದೆ ಪ್ರಸ್ತುತಿಪಡಿಸಲಿಕ್ಕೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಅಂಜನಾ, ನಮಸ್ಕಾರ. ಬುಕ್ಭ್ರಮಕ್ಕೆ ಸ್ವಾಗತ. ಝೂಮ್ ವಿತ್ ಬುಕ್ಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸುಮಾರು 20 ವರ್ಷದ ನಂತರ ಮತ್ತೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಂದು ನಗು ಚೆಲ್ತಾ ಇದ್ದೀರಾ. ಸೊ ಅದಕ್ಕೂ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಗಿತ್ತು ಮತ್ತಿಗಾರಲ್ಲಿ ನಿಮ್ಮ ಜೀವನ? ಯಾಕಂತ ಹೇಳಿದ್ರೆ ನಿಮ್ಮ ಇಡೀ ಜೀವನ ಮತ್ತು ನಿಮ್ಮ ಇಡೀ ಸಾಹಿತ್ಯ ಇಲ್ಲಿವರೆಗೆ ಮತ್ತಿಗಾರನ ಸುತ್ತಮುತ್ತನೇ, ಶಿರ್ಸಿ ಹತ್ರ ಇರೋ ಮತ್ತಿಗಾರನ ಸುತ್ತಮುತ್ತನೇ ಓಡಾಡ್ತಾ ಇದೆ. ಸೊ ನಿಮ್ಮ ಬಾಲ್ಯ, ನಿಮ್ಮ ಸಾಹಿತ್ಯದ ಆರಂಭದ ದಿನಗಳು ಹೇಗಿತ್ತು ಅಂತ ಹೇಳಲಿಕ್ಕಾಗತ್ತಾ ನಮಗೆ? ಬಾಲ್ಯ ಎಲ್ಲರದ್ದು ಸುಂದರವಾಗೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಒಬ್ಬೊಬ್ರದ್ದು ಒಂಥರ ಇರುತ್ತೆ. ಎಲ್ಲವೂ ಚೆನ್ನಾಗೇ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಏನೋ ಎಲ್ಲದೂ ಕೆಟ್ಟದ್ದೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸುಂದರವಾಗಿಯೂ ಇರುತ್ತೆ, ಕೆಟ್ಟದ್ದು ಇರುತ್ತೆ ಜೊತೆಗೆ. ಸೊ ನನ್ನ ಬಾಲ್ಯವು ಹಾಗೇ ಇತ್ತು. ಬಡತನ ಇತ್ತು, ಎಲ್ಲವೂ ಇತ್ತು, ಕಷ್ಟವೂ ಇತ್ತು, ಆದರೆ ಬಹಳ ಸುಂದರವಾಗಿತ್ತು. ಮತ್ತಿಗಾರನ ಅತ್ಯಂತ ದೊಡ್ಡ ಮನೆಯಿಂದ ನೀವು ಬಂದವರು, ದೊಡ್ಡ ಮನೆ ಹುಡುಗಿ. ಆದರೆ ನೀವು ಹೇಳಿದಾಗೆ ಮನೆ ದೊಡ್ಡದು, ಬಡತನ ಸಹಿತ ದೊಡ್ಡದಾಗೇ ಇತ್ತು. ಮಾತ್ರ ಆದರೆ ಸಮೃದ್ಧವಾದ ಜೀವನ ಇತ್ತು. ಅಲ್ಲಿ ನೆಮ್ಮದಿ ಇತ್ತು, ಶಾಂತಿ ಇತ್ತು, ಖುಷಿ ಇತ್ತು. 100 ಜನ ಇದ್ದರು ಮನೆಯಲ್ಲಿ. ಸೊ ಆ ಅನುಭವಗಳು ಹೇಗೆ ನಿಮ್ಮನ್ನು ಒಬ್ಬ ಸಾಹಿತ್ಯದ ಕಡೆಗೆ ಹೇಗೆ ನಿಮ್ಮನ್ನು ನಿಧಾನವಾಗಿ ಕರ್ಕೊಂಡು ಹೋದವು? ಆ ಬಾಲ್ಯದ ಅನುಭವಗಳು. ಆಮೇಲೆ ನೀವು ನನ್ನನ್ನು ವೈಯಕ್ತಿಕವಾಗಿ ಮಾತಾಡಿದಾಗ ಒಂದು 2-3 ಸರಿ ಹೇಳಿದ್ರಿ ನೀವು ನಿಮ್ಮ ಕಾಲೇಜು PUC ದಿನಗಳು. ಸೊ ಅದು ನಿಮಗೆ ಪ್ರಭಾವ ಬೀರಿ ನಿಮ್ಮನ್ನೊಬ್ಬ ಕವಿಯಾಗಿಸ್ತು. ಅದು ಹೇಗಾಯಿತು? ನನಗೆ ಬಾಲ್ಯ ಅಂದರೆ ನೆನಪಾಗೋದು 2 ಜಾಗಗಳು. ಒಂದು ಆಚಾರ್ಯ ಮನೆ ಅಂತ, ನಾವು ಈರಯ್ಯನ ಮನೆ ಅಂತ ಕೂಗ್ತಿದ್ವಿ ಅದಕ್ಕೆ. ಇನ್ನೊಂದು ಅಜ್ಜನ ಮನೆ, ಅಂದರೆ ಅಜ್ಜಿ ಮನೆ, ಅಮ್ಮನ ತಾಯಿ ಮನೆ. ಸೊ ಈ ಈರಯ್ಯನ ಮನೆ ಹೆಂಗಿತ್ತು ಅಂದರೆ, ನಾವು ಚಿಕ್ಕವರಿದ್ದಾಗ ತುಂಬ ಜನ ಹೆಣ್ಮಕ್ಳಿದ್ವಿ, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಸೇರಿಕೊಂಡು ಈರಯ್ಯನ ಮನೆಗೆ ಹೋಗ್ಬಿಡೋದು. ನಮಗೆ ಬೆಳಗಾದ್ರೆ ಈರಯ್ಯನ ಮನೆ, ಸಂಜೆ ಆದರೆ ಈರಯ್ಯನ ಮನೆ ಅಂತ. ಅಲ್ಲಿ ಒಬ್ಬರು ಆಚಾರಿ ಕೆಲಸ ಮಾಡ್ತಾಯಿದ್ರು, ಈರಯ್ಯ ಅಂತ. ಅವರಿಗೆ 4 ಜನ ಮಕ್ಕಳು. ಒಬ್ಬಳು ಹುಡುಗಿ ಇದ್ಲು, ಮಾಲತಿ ಅಂತ, ನಮ್ಗಿಂತ ದೊಡ್ಡವಳು. ಬಟ್ ಅವಳ ಜೊತೆಗೆ ಎಷ್ಟು ಚೆನ್ನಾಗಿರೋದು ಅಂದರೆ, ಫುಲ್ ಮಣ್ಣಿನ ನೆಲ ಇತ್ತಲ್ವ, ಅವಾಗ ಅಂಗಳ ಎಲ್ಲ ಫುಲ್ ಮಣ್ಣಿನ ನೆಲ. ಅವಳು ನೀಟಾಗಿ ಸಗಣಿ ಹಾಕಿ ಸಾರಿಸಿಡೋಳು. ಅಲ್ಲೊಂದು ತುಳಸಿ ಕಟ್ಟೆ, ಪಕ್ಕದಲ್ಲೊಂದು ಸೋಫಾ ಥರದ್ದು ಮಂಚ, ಮಣ್ಣಿನ ಮಂಚ. ಆಮೇಲೆ ಅಲ್ಲಿ ಕೆಳಗಡೆ ಇಳಿದ್ರೆ ಗದ್ದೆ ಇತ್ತು. ಅದು ಬೇರೆಯವ್ರ ಮನೆ ಗದ್ದೆ, ಇವ್ರ ಮನೆ ಜಾಗ ಚಿಕ್ಕದಾಗಿತ್ತು. ಸೊ ಆ ಗದ್ದೆಯಲ್ಲಿ ಒಂದು ದೊಡ್ಡ ಮಲ್ಲಿಗೆ ಮಟ್ಟಿ ಅಂತೀವಿ ನಾವು, ಮಲ್ಲಿಗೆ ಹಿಂಡು. ಸೊ ಮಲ್ಲಿಗೆ ಸೀಸನ್ ಬಂದರೆ ನಮಗೆ ಮಾಲತಿ ಒಳ್ಳೆ ದೇವತೆ ಥರ. ಮಲತಿ ಕರ್ಕೊಂಡೋಗು. ಅವಳೆಲ್ಲರನ್ನೂ ಕೈ ಹಿಡಿದು ಗದ್ದೆಗೆ ಇಳಿಸಿ ನಾವೆಲ್ಲ ಸೇರಿ ರಾಶಿ ಮಲ್ಲಿಗೆ ಹೋಗಿ ಕೊಯ್ತಾ ಇದ್ವಿ. ಅವೆಲ್ಲ ಹೆಂಗಿತ್ತು ಅಂದರೆ, ಈ ಮಲ್ಲಿಗೆ, ಜಾಜಿ ಗಿಡ, ಈ ಗಿಡಗಳದ್ದೇ ಪ್ರಪಂಚ ಒಂಥರ. ಅಲ್ಲಿ ಆ ಗದ್ದೆ ನಂತರದ್ದೊಂದು ಬ್ಯಾಣ ಅಂತೀವಲ್ವ, ಆ ಜಾಗದಲ್ಲಿ ನವಿಲೆಲ್ಲ ಕಾಣಿಸ್ತಾ ಇರೋದು ಒಂಥರ ಖುಷಿ ಅನಿಸೋದು. ಅಂದರೆ ಯಾವ ಕಷ್ಟ ಎಲ್ಲ ಅದು ಗೊತ್ತಾಗದೇ ಇರೋ ವಯಸ್ಸು ಕೂಡ, ಪ್ಲಸ್ ಗೊತ್ತಾಗದೇ ಇರೋ ಥರ ನೇಚರ್ ನಮ್ಮನ್ನು ಕಾಪಾಡುತ್ತೆ. ನಾನು ಅದಕ್ಕೆ ನೇಚರನ್ನು ಭಾರಿ ಖುಷಿ ಪಡೋದು. ಇವಾಗಲೂ ನಾನು ಮನೆಯಲ್ಲಿ ಬಾಲ್ಕನಿನ ಯಾವತ್ತೂ ಖಾಲಿ ಬಿಡೋಲ್ಲ. ಅಲ್ಲೊಂದು ಸ್ವಲ್ಪನಾದರೂ ಹೂವು ತರಕಾರಿ ಏನೋ ಇಟ್ಕೊಬೇಕು ಅನ್ನೋ ಥರ. ಆ ಥರ ನೇಚರನ್ನು ನಮ್ಮ ಜೊತೆ ಕೂಡಿಸಿದ್ದು ಈ ಈರಯ್ಯನ ಮನೆ. ಸೊ ಅದೊಂದು. ಇನ್ನೊಂದು ಅಜ್ಜನ ಮನೆ.
ಸಾಲ್ಕಣಿಯಲ್ಲಿದ್ದಂಥ ಸಾಲ್ಕಣಿ ಬೆಳೆ ಮನೆ ಅಂತ ಅಲ್ಲಿ ಅಜ್ಜನ ಮನೆ. ಆ ಅಜ್ಜ ಅಂದರೆ ಅಮ್ಮನ ತಂದೆಯ ಮನೆ. ಹಾಂ, ತಾಯಿ ಮನೆ. ಅಲ್ಲಿ ಅದೊಂದು ದೊಡ್ಡ ಕೂಡು ಕುಟುಂಬ. ನಮ್ಮನೇಲಿ ನಾವು ಚಿಕ್ಕವರಿದ್ದಾಗಲೇ ಡಿವೈಡ್ ಆಗಿಬಿಟ್ಟಿದ್ರು. ಸೊ ನಾವೆಲ್ಲ ಅಂದರೆ ಒಂದೇ ಮನೆಯಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ವಿ. 4 ಮನೆ ಇತ್ತು ಆ ಥರ. ಅಜ್ಜಿ ಮನೇಲಿ ಹಂಗಲ್ಲ. ಅಲ್ಲಿ 20-25 ಜನ ಒಟ್ಟೊಟ್ಟಿಗೆ, ಒಂದು 10-15 ಜನ ಮಕ್ಕಳು, ಮಾವಂದಿರು, ಅತ್ತೆಂದಿರು, ಅಜ್ಜ ಅಜ್ಜಿ ಎಲ್ಲ. ಅದು ನನಗೆ ಅಜ್ಜಿ ಮನೆ ಇಫೆಕ್ಟ್ ತುಂಬ ಇದೆ. ನಾನು ಇವಾಗಿನ ಬಿಡುಗಡೆ ಆಗ್ತಿರೋ ಪುಸ್ತಕದಲ್ಲಿ ಕೂಡ ಅದು ತುಂಬ ಕಡೆ ಬಂದು ಹೋಗುತ್ತೆ, ಅಜ್ಜ ಅಜ್ಜಿ ಅನ್ನೋ ಥರ. ಸೊ ಅದು ನಮ್ಗೆ ತುಂಬ ಇದೆ. ಅಂದರೆ ಅಲ್ಲೊಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲೆಲ್ಲ ಕೂತ್ಕೊಂಡು ನಾವು, ಅಂದರೆ ನಮಗೇನು ಯಾರು ದೈವ ಭಕ್ತಿ ಅದನ್ನೆಲ್ಲ ಏನು ತುಂಬ ಹೇಳ್ಕೊಟ್ಟಿಲ್ಲ. ಬಟ್ ಹೇಳ್ಕೊಟ್ಟಿದ್ದಂಗೆ ಓಕೆ ಸಂಸ್ಕಾರ ಅಂದರೆ ಇದು, ಜನರ ಜೊತೆ ಬೆರೆಯೋದು ಅಂದರೆ ಹೀಗೆ. ಅಂದರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ತುಳಸಿ ಎಲ್ಲ ಕೊಯ್ದು ಮಾಲೆ ಮಾಡ್ತಿದ್ವಿ, ಹೂವಿನ ಮಾಲೆ ಮಾಡ್ತಿದ್ವಿ. ಆ ಥರ ಜೊತೆಗೆ ಬದುಕೋದನ್ನು ಕಲಿಸ್ಕೊಟ್ಟಿದ್ದು ಅಜ್ಜನ ಮನೆ. ಆಮೇಲೆ ಇನ್ನೂ ಒಂದು ನಿಮ್ಮ ವಾತಾವರಣದಲ್ಲಿ ಸಾಂಸ್ಕೃತಿಕ ನೆಲೆಯಲ್ಲಿ ನೋಡೋದಾದರೆ ಯಕ್ಷಗಾನ, ನಾಟಕ, ಆಮೇಲೆ ಅಲ್ಲಿನ ಸಂಪ್ರದಾಯಗಳು. ಯಾಕಂದರೆ ಮಲೆನಾಡಿನ ಸಂಪ್ರದಾಯ ಹೇಗಿರುತ್ತೆ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಇದು ಸಹಿತ ದೈವಿಕ ಇದಕ್ಕೆ ಒಂದಕ್ಕೊಂದು ತಳಕು ಹಾಕ್ಕೊಂಡಿರುತ್ತೆ. ಅದು ನಿಮಗೆ ಸಮೃದ್ಧವಾಗಿ ಸಿಕ್ತು. ಆದರೆ ನಿಮಗೆ ನಿಮ್ಮದೇ ಆದ ಒಂದು ಲಿಮಿಟೇಷನ್ಸು ಇತ್ತು. ಅದೇನಂತ ಹೇಳಿದ್ರೆ ನೀವೇ ಹೇಳಬೇಕದು. ಆ ಲಿಮಿಟೇಷನ್ಸ್ ಏನಿತ್ತು, ಹೌ ಯು ಹ್ಯಾವ್ ಬಿನ್ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರೆ, ಮನೆಯಲ್ಲಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡಿ ಸಾಕ್ತಾಯಿದ್ರು. ಆವಾಗ ನೀವು ಕೆಲಸ ನಿಮಗೆ ಅನ್ನಿಸ್ತಾ ಇತ್ತು ಏನಂತ ಹೇಳಿದ್ರೆ, ನಾನು ಇದೆಲ್ಲ ಮಾಡ್ಬೋದು ಬಟ್ ಮಾಡೋಕ್ಕಾಗಲ್ಲ. ಯಕ್ಷಗಾನ ಮಾಡ್ಬೋದು, ನಾಟಕ ಮಾಡಬಹುದು. ಅದರ ಪರಿಣಾಮ ಏನಾಯಿತು ನಿಮ್ಮ ಮನಸ್ಸಿನ ಮೇಲೆ? ಅಂದರೆ ಮೇನು ನನಗೆ ಯಕ್ಷಗಾನದ್ದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಕಡಿಮೆ ಇತ್ತು. ಅಜ್ಜನ ಮನೇಲಾಗಲಿ ಯಕ್ಷಗಾನದ್ದು ಅಷ್ಟೊಂದು ಇರಲಿಲ್ಲ. ಬಟ್ ನಾಟಕ ಮತ್ತು ಸಂಗೀತ ಪ್ಲಸ್ ಡ್ಯಾನ್ಸು 3 ಇತ್ತು. ಸಂಗೀತ ತುಂಬ ಇತ್ತು. ನಮ್ಮಪ್ಪ, ದೊಡ್ಡಪ್ಪ ಎಲ್ಲರೂ ತಬಲ ಕಲಿತವರು. ಇನ್ನೊಂದು ದೊಡ್ಡಪ್ಪ ಹಾರ್ಮೋನಿಯಂ ನುಡಿಸೋರು. ಆಮೇಲೆ ನಮ್ಮ ಮಾವ ಸಂಗೀತದ ಗುರು, ಅವರದ್ದು ಇನ್ನೂ ಕ್ಲಾಸ್ ಇದೆ ಅಲ್ಲಿ ಶಿರ್ಸಿಯಲ್ಲಿ. ಆ ಥರ ಬ್ಯಾಕ್ಗ್ರೌಂಡ್ ಇತ್ತು. ಆದರೆ ನಮ್ಮಪ್ಪ ನನ್ನನ್ನು ಅಷ್ಟೊಂದು ಪುಷ್ ಮಾಡಲಿಲ್ಲ ಅನ್ನೋ ಬೇಜಾರು ನನಗೆ ಸ್ವಲ್ಪ ಇದೆ. ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಗೊತ್ತಾಗಲ್ಲ, ನಿಮ್ಗೇನು ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಪೇರೆಂಟ್ಸ್ ಆದವರು ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಓಕೆ ನನ್ನ ಮಗಳು ಚೆನ್ನಾಗಿ ಹಾಡ್ತಾಳೆ, ಅಥವಾ ಏನೋ ಒಂದು ಡ್ಯಾನ್ಸ್ ಸ್ಟೆಪ್ಗಳನ್ನು ಹಾಕ್ತಾಳೆ, ಅಥವಾ ನಾಟಕಗಳನ್ನು ಮಾಡ್ಬೋದು ಇವಳು. ಸೊ ಆ ಥರ ಅಬ್ಸರ್ವ್ ಮಾಡಿ ಯಾವುದೋ ಒಂದಕ್ಕೆ, ಅಟ್ಲೀಸ್ಟ್ ಒಂದಕ್ಕಾದ್ರೂ, ಎಲ್ಲದಕ್ಕೂ ಅಂತ ನಾನು ಹೇಳಲ್ಲ. ಇವಾಗಿನ ಮಕ್ಕಳಿಗೆ ಡ್ಯಾನ್ಸ್ಗೂ ಹಾಕ್ತಾರೆ, ಸ್ವಿಮ್ಮಿಂಗೂ ಹಾಕ್ತಾರೆ, ಈ ಕಡೆ ಕರಾಟೆಗೂ ಎಲ್ಲದನ್ನೂ ಮಾಡಿಸ್ತಾರೆ. ಸೊ ನಮ್ಮ ಕಾಲದಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದು ಅದು ಏನು ಗೊತ್ತಾ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ಇವಾಗಲೂ ಸ್ವಲ್ಪ ಇದೆ ಹಳ್ಳಿ ಕಡೆ, ನಾನು ಪೂರ್ತಿ ಅಲ್ಗಡಿಯಲ್ಲ. ಬಟ್ ಇವಾಗ ಅವರಿಗೆ ಎಕ್ಸ್ಪೋಜರ್ ಇದೆ. ಅಂದರೆ ಎಲ್ಲ ಮಕ್ಕಳ ಕೈಯಲ್ಲೂ ಮೊಬೈಲ್ ಇದೆ. ಅವ್ರು ಏನು ಬೇಕೋ ಅದನ್ನು ಅವ್ರಿಗೆ ಪಡ್ಕೊಳ್ಳೋಕ್ಕಾಗುತ್ತೆ. ಅಟ್ಲೀಸ್ಟ್ ನಾಲೆಜ್ ಆದರೂ ಸಿಗುತ್ತೆ. ನಮ್ಗಳಿಗೆ ಅವೆಲ್ಲ ಲಿಮಿಟೇಷನ್ಸ್ ಇತ್ತಲ್ವಾ. ಸೊ ಅಷ್ಟೊಂದು ರಿಸ್ಟ್ರಿಕ್ಟ್ ಮಾಡಬಾರ್ದಿತ್ತು ಅಂತ ನನಗನ್ಸುತ್ತೆ. ಅಪ್ಪ ಅಮ್ಮಂದಿರು ಮಾಡೇ ಮಾಡ್ತಾರೆ, ಮಕ್ಕಳ ಬಗ್ಗೆ ಪ್ರೊಟೆಕ್ಟಿವ್ ಆಗಿ ಇದ್ದೇ ಇರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಏನು ಅಂದರೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದನ್ನು, ಈ ಭಯ ಇರುತ್ತಲ್ವ, ಅದರಿಂದ ಸ್ವಲ್ಪ ಹೊರಗೆ ಬರೋದನ್ನು. ನಾನು ಚಿಕ್ಕವಳಿದ್ದಾಗ ಸೈಕಲ್ ಕಲಿಯೋಕೆ ಹೋಗಿ ಬಿದ್ದೋದೆ. ಮೇನ್ ರೋಡಿಗೆ ಹೋದೆ, ಬಿದ್ದೋದೆ. ನನಗೇನು ಜಾಸ್ತಿ ಪೇಟಾಗಲಿಲ್ಲ, ಸೈಕಲ್ ಮಾತ್ರ ಪೂರ್ತಿ ಹಾಳಾಯಿತು. ಈಗಲೂ ಡ್ರೈವ್ ಮಾಡಲ್ಲ. ಅದ್ರ ನಂತರ ನಾನು 2 ವೀಲರ್ ಕಲಿತೆ, ಅದು ಭಯದಲ್ಲಿ ಕಲಿತೆ. ಇವಾಗಲೂ ಬೆಂಗಳೂರಲ್ಲಿ ಮೇನ್ ರೋಡ್ಗೆ ಹೋಗಲ್ಲ. ಡ್ರೈವಿಂಗ್ ಅಂತೂ ಕಲಿತೇ ಇಲ್ಲ. ನಾನು ಈಗಲೂ ನಮ್ಮ ಮನೆಯವ್ರ ಹತ್ರ ರೇಗಿಸ್ತೀನಿ, ನಾನಾಗಿದ್ದರೆ ಇಲ್ಲಿ ಹೋಗ್ಬಿಟ್ಟು ಅಷ್ಟೇ ಮುಗ್ದೋಗಿತ್ತು ಕತೆ ಅಂತ. ಆ ಥರ ಅಂದರೆ ಆ ಭಯ ಎಲ್ಲ ಇರುತ್ತಲ್ವ, ಆ ಚೈಲ್ಡ್ಹುಡ್ಡಲ್ಲಿ ಇರೋ ಭಯನ ಹೊರಗಡೆ ಥರ ಜವಾಬ್ದಾರಿ ಪೇರೆಂಟ್ಸ್ದು. ಈಗಿನ ಪೇರೆಂಟ್ಸ್ಗಳಿಗೂ ನೀವು ಅದನ್ನೇ ಸಂದೇಶ ಕೊಡ್ತಾ ಇದ್ದೀರಾ? ಅಫ್ಕೋರ್ಸ್ ನಾನು ಅದನ್ನೇ ಹೇಳ್ತೀನಿ. ನನ್ನ ಕಸಿನ್ ಒಬ್ಬಳು ಹೇಳ್ತಾಳೆ ಗೊತ್ತಾ, ಎಷ್ಟು ಚೆನ್ನಾಗಿ ಹೇಳಿದ್ಲು ಅವಳು. ಅಂದರೆ ಸ್ವಲ್ಪ ಡಿಫ್ರೆಂಟ್ ವರ್ಡ್ಸಲ್ಲಿ. ಅಂದರೆ ಮಕ್ಕಳು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ದೇ ಆರ್ ಬೇಸಿಕಲಿ ಇಂಡಿಪೆಂಡೆಂಟ್. ನಾವೇ ಅವರನ್ನು ಡಿಪೆಂಡೆಂಟ್ ಮಾಡ್ತೀವಿ ಅಂತ. ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು ಎಲ್ಲಿ ಬಿದ್ದೋಗ್ತಾಳೋ, ಅಯ್ಯೋ ಊಟ ಮಾಡಿಲ್ಲ ಅಂದರೆ ಏನಾಗುತ್ತೋ ಅಂತ. ದಟ್ ಈಸ್ ನಾಟ್ ಟ್ರೂ. ಅವ್ರಿಗೆ ಹಶ್ವಾದಾಗ ಅವ್ರ ಅಮ್ಮ ಊಟ ಬೇಕು ಅಂತ ಕೇಳ್ತಾರೆ. ತೀರಾ ಚಿಕ್ಕವರಿದ್ದಾಗ ಅಫ್ಕೋರ್ಸ್ 1 ವರ್ಷ 2 ವರ್ಷದವರೆಗೆ ಪ್ಯಾಂಪರ್ ಮಾಡಿ ನಾವೇ ತಿಳ್ಕೊಂಡು ಮಾಡಲೇಬೇಕು. ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ನೀವು ಅವರನ್ನು ಡಿಪೆಂಡೆಂಟ್ ಮಾಡಿ ಅಂತ ನಾನು ಹೇಳೋದು. ಅದರಿಂದ ತುಂಬ ಡಿಫರೆನ್ಸ್ ಆಗುತ್ತೆ. ನಿಮಗೆ ಸಂಗೀತ ಮತ್ತು ನಾಟಕದ ಸಮೃದ್ಧವಾದ ಬ್ಯಾಕ್ಗ್ರೌಂಡ್ ಇತ್ತು ಮನೆಯಲ್ಲಿ, ಆದರೂ ಸ್ವಲ್ಪ ರೆಸ್ಟ್ರಿಕ್ಷನ್ಗಳಿದ್ವು. ಸೊ ಆ ಕಾರಣದಿಂದ ನೀವು ನಿಮ್ಗೆ ಏನು ಆಗಬೇಕು ಅಂತ ಆ ಕಾಲದಲ್ಲಿ ಅನಿಸಿತ್ತು, ಅದು ಆಗಲಿಕ್ಕಾಗಲಿಲ್ಲ. ಬಟ್ ಏನಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಇವರು ಶಿರ್ಸಿಗೆ ಡಿಗ್ರಿ ಓದ್ಲಿಕ್ಕೆ ಹೋಗ್ತಾರೆ.
ಡಿಗ್ರಿ ಹೋದಾಗ ಇವ್ರದ್ದು ಮೊದಲ ಒಂದು ಕವನ ಸಂಕಲನ ಬರುತ್ತೆ, ಕಾಡ ಕತ್ತಲೆಯ ಮೌನ ಮಾತುಗಳು ಅಂತ. ಅದು ಆಗ ಅಂಜನಾ ಹೆಗಡೆ ದೊಡ್ಡ ಮನೆ ಅಂತಲೇ ಇದೆ. ಅಂದರೆ ಇವರು ದೊಡ್ಡ ಮನೆಯವರು, ಸ್ವಲ್ಪ ಜಾಗ್ರತೆ. ಸೊ ಹೇಗೆ ಅಂದರೆ ಈ ಒಂದು ನಿಮ್ಮ ಒಳಗಡೆ ನೀವು ಡ್ಯಾನ್ಸರ್ ಆಗ್ಲಿಕ್ಕೆ ಆಗಲಿಲ್ಲ ಅಥವಾ ನಾಟಕ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಒಳಗಡೆ ಸಾಹಿತ್ಯ ಒಳಗಡೆಯಿಂದನೇ ಇತ್ತು. ಅದು ಹೇಗೆ ಕವನ ಸಂಕಲನ ಹೊರಗಡೆ ಬಂತು? ಅದಕ್ಕೆ ಇದಕ್ಕೊಂದು ಅರ್ಥದಲ್ಲಿ ನನ್ನ ಅಕ್ಕ ಕಾರಣ ಅಂತ ಹೇಳ್ಬೋದು. ಅಕ್ಕ ಅಂದರೆ ದೊಡ್ಡಪ್ಪನ ಮಗಳು. ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವ್ರು ಸ್ವಲ್ಪ ಎಲ್ಲರೂ ಅವಳ ಜರ್ನಲಿಸಮ್ ಓದಿದ್ದು. ಸೊ ಅವರು ತುಂಬ ಪುಸ್ತಕಗಳನ್ನು ಓದ್ತಾ ಇದ್ರು. ಬೀಯಿಂಗ್ ಇಟ್ ಸಾಯಿಸುತ್ತೆ, ಉಷಾ ನವರತ್ನರಾಮು, ಎಲ್ಲರ ಜೊತೆಗೆ ಎಂಡಮೂರಿ ವೀರೇಂದ್ರನಾಥ್, ಜೊತೆಗೆ ಭೈರಪ್ಪ ಕಾರಂತರದ್ದು ಎಲ್ಲರದ್ದು ಓದ್ತಾ ಇದ್ರು. ಅವಳ ಪುಸ್ತಕಗಳನ್ನ ಮನೆಗೆ ತಂದರೆ ನಾನು ಅವಳ ಜೊತೆಗೆ ಹೋಗಿ ಕೂತ್ಕೊಂಡ್ಬಿಡೋದು. ಅವಳು ಬೇಗ 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 ಓದೋಳು. ಅವಳು 2 ಪೇಜ್ ಓದೋಷ್ಟ್ರಲ್ಲಿ ನಾನು ಇನ್ನೂ ಅರ್ಧ ಪೇಜ್ ಓದ್ತಾ ಇದ್ದೆ. ಅವಳು ಪೇಜ್ ತಿರ್ಸೋಕೆ ಹೊರಟ್ರೆ ಸುಮ್ನಕ್ಕ ಪ್ಲೀಸ್ ತಿರ್ಗಿಸ್ಬೇಡ, ನಾನಿನ್ನೂ ಇಲ್ಲಿದ್ದೀನಿ ಅಂದ್ಬಿಟ್ಟು ಅವಳ ಜೊತೆ ಕೂತ್ಕೊಂಡು ಓದ್ತಾ ಇದ್ದೆ. ಹಾಗೆ ನನಗೆ ಓದೋದು ಪ್ರಾಕ್ಟೀಸ್ ಆಗ್ತಾ ಹೋಯಿತು. ನಮ್ಮ ಮನೇಲಿ ನ್ಯೂಸ್ ಪೇಪರ್ಗಳೆಲ್ಲ ಬರ್ತಾಯಿದ್ವು. ಸೊ ಅದು ಓದ್ತಾ ಇದು ಏನೋ ಒಂದು ವ್ಯಾಲ್ಯೂ ಆ್ಯಡಿಂಗು ಇದು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಬೇರೆ ಏನು ಅಭಿವ್ಯಕ್ತಿ ಮಾಧ್ಯಮಗಳು ಅಂತ ಬೇರೆ ಏನೂ ಇಲ್ಲ ಅಲ್ವಾ. ನೀವು ಬರೆಯಂಗಿದ್ರೆ ಬರೀರಿ ಅಷ್ಟೇ. ನಿಮ್ಗೆ ಏನಾದರೂ ಇಂಟೇಕ್ ಬೇಕು ಅಂದರೆ ಓದು ಮಾತ್ರ ಆಪ್ಷನ್ನು. ಸೊ ಅವಳ ಜೊತೆಗೆ ಓದ್ತಾ ಓಕೆ ನಾನು ಬರಿಬಹುದಲ್ಲ, ಈ ಥರ ಯೋಚನೆಗಳು ಬಂತು. ನಾನು ಎಕ್ಸಾಕ್ಟಾಗಿ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಥವಾ ಮೊದಲನೇ ಕವಿತೆ ನಂದು ಏನು ಕೇಳಿದ್ರೆ ನನಗೆ ಐಡಿಯಾ ಇಲ್ಲ. ಬಟ್ 19 ವರ್ಷ ಆಗಿದೆ, ತುಂಬ ವರ್ಷಗಳಾಗೋಗಿದೆ. ಸೊ ಹಾಗೆ ಬರಿತಾ ಇದನ್ನು ನಾನು ಅವಳಿಗೆ ಮಾತ್ರ ತೋರಿಸ್ತಾ ಇದ್ದೆ, ಬೇರೆ ಯಾರಿಗೂ ತೋರಿಸ್ತಾ ಇರಲಿಲ್ಲ. ನಮ್ಮ ಅಪ್ಪಂಗೆಲ್ಲ ಹೆಂಗೋ ಅಮ್ಮಂಗೆ ಎಲ್ಲ ತೋರ್ಸಂಗಿರಲಿಲ್ಲ, ಅವ್ರಿಗೆ ಅಷ್ಟೊಂದು ಟೈಮು ಇರ್ತಾ ಇರಲಿಲ್ಲ. ಸೊ ಅವಳಿಗೆ ಸುಮ್ಮನಿದಂಗೆ ತೋರಿಸಿದ್ರೆ ಅವಳು ಇವತ್ತಿಗೂ ಅಷ್ಟೇ ನಾನು ಏನೇ ಬರೆದ್ರೂ ಎಷ್ಟು ಚೆನ್ನಾಗಿದೆ, ನೀನು ಎಷ್ಟು ಚೆನ್ನಾಗಿ ಬರೀತೀಯಾ ಅಂತ ನನಗೆ ತೀರಾ ಸಪೋರ್ಟಿವ್ ಅವಳು. ಆ ಥರ ಸಪೋರ್ಟ್ ಅವಳು ಮಾಡ್ತಾ ಓಕೆ ನಾನೇನು ತುಂಬ ಚೆನ್ನಾಗಿ ಕವಿತೆಗಳನ್ನ ಬರಿತಾ ಇದ್ದೀನಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಲಕ್ಕಿಲಿ ನನಗೆ ಕೇಶವ ರೆಡ್ಡಿ ಹಂದ್ರಳ ಅವ್ರ ಪರಿಚಯ ಆಯಿತು. ಅವರದ್ದೊಂದು ಕತೆ ಓದಿ, ನಾನು ಮಯೂರದಲ್ಲೋ ಇರಬೇಕು, ಕರೆಕ್ಟಾಗಿ ನೆನಪಿಲ್ಲ, ಓದಿ ನಾನು ಅವರಿಗೊಂದು ಪತ್ರ ಬರೆದಿದ್ದೆ. ಅವಾಗೆಲ್ಲ ಪತ್ರನೇ ಅಲ್ವಾ. ಸೊ ಪತ್ರ ಬರೆದಿದ್ದೆ, ಅವರು ಅದಕ್ಕೆ ರೆಸ್ಪಾಂಡ್ ಮಾಡಿದರು. ಸೊ ಆ ಪತ್ರದ ಥ್ರೂ ನನಗೆ ಅವ್ರ ಪರಿಚಯ ಆಗಿತ್ತು. ಅವರಿಗೆ 1-2 ಕವಿತೆಗಳನ್ನು ಕಳಿಸ್ಕೊಟ್ಟಿದ್ದೆ. ಅವರು ಮೇ ಬಿ ಇವಾಗ ಓದಿದ್ರೆ ನಾನೇನು ಆ ಕವಿತೆಗಳು ತುಂಬ ಗ್ರೇಟ್ ಅಂತ ಹೇಳ್ತಿಲ್ಲ, ಆವಾಗಿನ ವಯಸ್ಸಿಗೆ ಮೇ ಬಿ ಅವರಿಗೆ ಓಕೆ ಇಫೆಕ್ಟಿವ್ ಆಗಿದ್ದಾವೆ ಅಂತ ಅನಿಸಿರ್ಬೋದು. ಸೊ ಅವ್ರದ್ದು ಪಬ್ಲಿಕೇಶನ್ ಇತ್ತು ಆವಾಗ, ಇವಾಗಿಲ್ಲ ಅಂತಂದರು. ಸೊ ಅದನ್ನು ಪ್ರಕಟ ಮಾಡಿದ್ರು. ಅವರಾಗೆ ನಾನು ಮಾಡ್ತೀನಿ ಕೊಡಮ್ಮ ಅಂತ ಹೇಳಿ ತಗೊಂಡು ಪ್ರಕಟ ಮಾಡಿದ್ರು. ಸೊ ಅವರ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಕೇಶವ ರೆಡ್ಡಿ ಹಂದ್ರಲ್ಲ ಏನು ಹೇಳ್ತಾರೆ ಅಂದರೆ, ಅದು ಬೆನ್ನುಡಿಯಲ್ಲಿ, ನಿಮ್ಮ ಕವನ ಸಂಕಲನದ ಬೆನ್ನುಡಿನಲ್ಲಿ, ಇದ್ದಕ್ಕಿದ್ದಂತೆ ಒಂದು ದಿನ ನನ್ನ ಕಚೇರಿಯಲ್ಲಿ ಮನೀಷಾ ಕೊಯಿರಾಲ ಬೆಂಡೆಯಂತಹ ಮುಖ, ರೇಖಾಳಂತೆ ಉದ್ದನೆ ಜಡೆಯನ್ನು ಹೊತ್ತು ನಿಂತಿದ್ದ ಮಲೆನಾಡಿನ ಈ ಹುಡುಗಿ ಕವಿತೆಗಳನ್ನು ಬರೆಯಬಲ್ಲಲೇ ಎಂಬ ಬಲವಾದ ಗುಮಾನಿ ಹುಟ್ಟಿಕೊಂಡಿತ್ತು ಅಂತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೇಶವ ರೆಡ್ಡಿ ಹಂದ್ರಾಳ ಅವರು ನಿಮ್ಮ ಕವನ ಸಂಕಲನವನ್ನು ಪ್ರಕಟ ಮಾಡಿದ್ರು. ನನಗೆ ಈ ಕವನ ಸಂಕಲನದಲ್ಲಿ ನಿಮಗೆ ಅತ್ಯಂತ ಪ್ರೀತಿ ಆದ ಕವಿತೆ ಯಾವುದು? ನಾನು ಅದರಲ್ಲಿ ಒಂದು ಅಕ್ಕನ ಬಗ್ಗೆ ಬರೆದಿದ್ದೆ. ಅಕ್ಕ ಅಂದ್ರೆ ಅದು ಅಕ್ಕಮಹಾದೇವಿ ಅಲ್ಲ. ಓದಿದವರೊಬ್ರು ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆದ್ರು. ಅಕ್ಕ ಅಂದ್ರೆ ಎಲ್ರು ಅಕ್ಕಮಹಾದೇವಿ ಬಗ್ಗೆ ಬರೀತಾರೆ, ನೀವು ಅದೇನೇನು ಅಂತ ಅಂದ್ಕೊಂಡಿದ್ದೆ ಅನ್ನೋ ತರ. ಹಾಗಲ್ಲ, ಅಕ್ಕ ಅಂದರೆ ಅಕ್ಕ, ದೊಡ್ಡಪ್ಪನ ಮಕ್ಕಳು. ಇನ್ನೊಬ್ಳು ಅಕ್ಕ ಇದ್ಲು, ಅವಳನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಾನು ಬರೆದಿದ್ದೆ. ಅಂದರೆ ಅಕ್ಕ ನಿನ್ನಂತೆ ಆಗುವುದು ನನಗೆ ಬೇಕಿಲ್ಲ ಅನ್ನೋ ಥರ ಏನೋ ರೆಫರೆನ್ಸ್ ಇಟ್ಕೊಂಡು ಅದು ನನಗೆ ಈವಾಗ್ಲೂ ಅದು ಸ್ವಲ್ಪ ಮೈಂಡಲ್ಲಿ ಉಳ್ಕೊಂಡಿದೆ. ಅದೊಂದು ಕವಿತೆ. ಅಂದರೆ ನೀವು ಡಿಗ್ರಿಲಿದ್ದಾಗ ಈ ಕವನ ಸಂಕಲನ ಪ್ರಕಟ ಆಯಿತು, ಸಾಕಷ್ಟು ಸದ್ದು ಸಹಿತ ಮಾಡ್ತು ಲೋಕಲಿ, ಅಂದರೆ ನೀವು ಬೇರೆ ಬೇರೆ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಬಂತು. ಆದರೆ ನನಗೆ ನೀವೆಲ್ಲೋ ಹೇಳಿದ ಒಂದು ಪಾಯಿಂಟ್ ನೆನಪಿಗೆ ಬರ್ತಾ ಇದೆ, ಏನಂದರೆ ಅಪ್ಪ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲಿಲ್ಲ ಅಂತ. ಅಪ್ಪ ಓದಿರೋದು ನನಗೆ ಡೌಟ್ ಇದೆ. ನಾನಂತೂ ಅಂದರೆ ಅಪ್ಪ ನಂದೊಂದು ಕವನ ಸಂಕಲನ ಬಂದಿದೆ ಅಂತ ತಗೊಂಡೋಗಿ ಕೊಟ್ರ? ಇಲ್ಲ, ನಮಗೆಲ್ಲ ಸ್ವಲ್ಪ ಭಯ ಇರುತ್ತೆ ಆಯ್ತಾ. ಅಂದರೆ ಇತ್ತು ಅಥವಾ ಈಗಲೂ ಇದೆಯಾ? ನಮ್ಗೆ ಈವಾಗಲೂ ಸ್ವಲ್ಪ ಅಪ್ಪನ ಬಗ್ಗೆ ಸ್ವಲ್ಪ ಭಯ ಇದೆ. ಅಂದರೆ ನಾನು ಈಗಲೂ ತುಂಬ ಅಂದರೆ ಕ್ಲೋಸ್ ಆಗಿ ಅಂದರೆ ಅಷ್ಟು ಮಾತಾಡಲ್ಲ.
ಅಮ್ಮನ ಸೊ ಹತ್ರ ನೀವು ಅಪ್ಪನಿಗೆ ಈ ಕವನ ಸಂಕಲನ ಬಂದು ಸುದ್ದಿನೂ ಹೇಳಲಿಲ್ಲ, ಕವನ ಸಂಕಲನದ ಪ್ರತಿ ಸಹಿತ ಕೊಡ್ಲಿಲ್ಲ? ಕೊಟ್ಟಿಲ್ಲ ನಾನು ಅನ್ಸುತ್ತೆ, ನಂಗಂತೂ ನೆನಪಿಲ್ಲ ನಾನು ಹಿಂಗೆ ಬಂದಿದೆ ನೋಡಿ ಅಂತ ಕೊಟ್ಟಿದ್ದು. ಮೇ ಬಿ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲಾದ್ರೂ ಓದಿ ಅವರು ನಿಮ್ಮ ಹತ್ರ ಅಕಸ್ಮಾತ್ ಗೊತ್ತಿದ್ರು ಏನು ಮಾತಾಡ್ಲಿಲ್ಲ ಈ ವಿಷಯನ, ಅದು ನಿಮ್ಮ ಮನಸ್ಸಿನ ಮೇಲೆ ಏನಾದ್ರು ಪರಿಣಾಮ ಬೀರ್ತಾ? ಪರಿಣಾಮ ಅಂತಲ್ಲ, ಮೇ ಬಿ ಆ ಟೈಮಿಗೆ ಅಷ್ಟೊತ್ತಿಗೆ 20-21 ವರ್ಷ ಆಗಿತ್ತಲ್ವ. ಸೊ ಆ ಟೈಮಿಗೆ ನಾನು ಅವರಿಂದ ಆ ಸಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಅನಿಸುತ್ತೆ ನನಗೆ. ಸೊ ಯಾವಾಗ ಇನ್ನು ಟೀನೇಜಿಗೆ ಹೋಗ್ತಾ ಇರೋವಾಗ ಆ ಟೀನೇಜ್ ಟೈಮಲ್ಲಿ ಅಪ್ಪ ಅಮ್ಮಂದರನ್ನು ತುಂಬ ಅವರದ್ದು ಒಂದು ಸಪೋರ್ಟನ್ನಾಗಲಿ ಅಥವಾ ಏನೋ ಒಂದು ಸಲಹೆನಾಗಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಗ್ರ್ಯಾಜುವಲಿ 20 ವರ್ಷ ಎಲ್ಲ ಆಗ್ತಿದ್ದಂಗೆ ಓಕೆ ಇದು ಹಿಂಗೇನೆ, ಅವ್ರಿಗೇನೋ ಕಷ್ಟ, ನನಗೆ ಅಷ್ಟೊತ್ತಿಗೆ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮನೆ ಸಮಸ್ಯೆಗಳಾಗಲಿ ಅಥವಾ ಹಿಂಗಾಗಲಿ. ಏನು ಗೊತ್ತಾ, ಈ ಅಪ್ಪ ನನಗೆ ಎವ್ರಿ ದೀಪಾವಳಿಗೆ ಒಂದು ಹೊಸ ಅಂಗಿ ತಂದು ಕೊಡೋರು ಆಯಿತಾ. ಅದು ಮಾತ್ರ ಮಿಸ್ ಮಾಡ್ತಾ ಇರಲಿಲ್ಲ ಎಷ್ಟು ಕಷ್ಟ ಇದ್ರೂ. ಸೊ ನನಗೆ ದೀಪಾವಳಿ ಬಂತು ಅಂದರೆ ಖುಷಿ, ಯಾಕಂದರೆ ಅಪ್ಪ ಹೊಸ ಫ್ರಾಕ್ ತಂದು ಕೊಡ್ತಾರೆ ಅಂತ. ಆ್ಯಂಡ್ ಸುಮಾರು ದೊಡ್ಡ ಆಗೋವರೆಗೂ ಅವ್ರು ಫ್ರಾಕೇ ತಂದು ಕೊಡ್ತಾಯಿದ್ರು. ನೋಡಿ ಅಷ್ಟು ರಿಸ್ಟ್ರಿಕ್ಟ್ ಮಾಡ್ತಾಯಿದ್ರು ಹಳ್ಳಿ, ಆದ್ರೂ ಅವರಿಗೆ ಮೇ ಬಿ ಅವರಿಗೆ ಓಕೆ ನನ್ನ ಮಗಳಿನ್ನೂ ಚಿಕ್ಕವಳು ಅಂತಲೇ ಇರುತ್ತಲ್ವ ಅವೆಲ್ಲ. ಸೊ ಆ ಥರ ಅಪ್ಪ ಫ್ರಾಕ್ ತಂದು ಕೊಡ್ತಾ ಇದ್ರು, ಅದಕ್ಕೆ ಅವ್ರ ಸೊಸೈಟಿಲಿ ಸಾಲ ಮಾಡ್ತಾ ಇದ್ರು. ಅದೇ ಹೇಳಿದ್ದು. ಸೊ ಈ 20 ವರ್ಷ ಎಲ್ಲ ಆಗ್ತಿದ್ದಂಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ಓಕೆ ಅಪ್ಪ ಇಷ್ಟು ಒಂದು ಫ್ರಾಕ್ ಥರ ಕೂಡ ಸೊಸೈಟಿಯಲ್ಲಿ ಕೈಕಟ್ಟು ನಿಂತ್ಕೋಬೇಕು ಅಂತ ಗೊತ್ತಾದಾಗ ಆವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ನನಗೆ ಆ ಟೈಮಿಗೆ ಏನು ಜಾಸ್ತಿ ಅನಿಸಿಲ್ಲ ಅನಿಸುತ್ತೆ. ಪರವಾಗಿಲ್ಲ. ಕಾಡಕತ್ತಲೆ ಮೌನ ಮಾತುಗಳು ಬಂತು, ನೀವು ಕವಿಯತ್ರಿ ಆಗಿದ್ರಿ, ಸ್ವಲ್ಪ ಜನ ನಿಮ್ಮನ್ನು ಗುರುತಿಸಿದ್ರು, ಎಲ್ಲ ಆಯಿತು. ಆನಂತರ ಇದ್ದಕ್ಕಿದ್ದಂಗೆ ನೀವು ಲಾಯರ್ ಆಗೋಕೆ ಹೊರಟ್ರಿ. ಶಿರ್ಸಿ MAS ಕಾಲೇಜಲ್ಲಿ ಲಾ ಡಿಗ್ರಿ ಸೇರ್ಕೊಂಡ್ರಿ, ಅದನ್ನು ಅರ್ಧ ಮುಗಿಸಿದ್ರಿ. ಆಮೇಲೆ ಜೀವನದಲ್ಲಿ ನೀವು ಸೆಟ್ಲ್ ಆದ್ರಿ, ಬೆಂಗಳೂರಿಗೆ ಮೂವ್ ಆದ್ರಿ. ಈ ಪ್ರೋಸೆಸ್ಸಲ್ಲಿ ಇದೇನಾಯಿತು ಅಂದರೆ ಕಾಡಕತ್ತಲೆಯ ಮೌನ ಮಾತುಗಳು ಬಂದಮೇಲೆ ಈ ನಗುಮುಖದ ಹುಡುಗಿ ಸಂಪೂರ್ಣ ಸಾಹಿತ್ಯ ದೃಷ್ಟಿಯಿಂದ ಮೌನ ಆಗಿಬಿಟ್ರಿ. ಯಾಕೆ ಹಾಗಾಯಿತು? ನನ್ನ ಅಬ್ಸರ್ವೇಷನ್ ಪ್ರಕಾರ ನಮ್ಮ ಕಡೆ ತುಂಬ ಹೆಣ್ಮಕ್ಳಿಗೆ ಅದೊಂದಿದೆ ಆಯಿತಾ. ಮದುವೆಗಿಂತ ಮುಂಚೆ ತುಂಬ ಚೆನ್ನಾಗಿ ಬರೀತಿರೋರೆಲ್ಲ ಮದುವೆ ಆಗ್ತಿದ್ದಂಗೆ ಮಕ್ಕಳಿದ್ದಂಗೆ ನಿಧಾನಕ್ಕೆ ಕಡಿಮೆ ಮಾಡಿಬಿಡ್ತಾರೆ ಬರೆಯೋದನ್ನು, ಅಥವಾ ನಿಲ್ಲಿಸ್ಬಿಡ್ತಾರೆ ಅಂದರೂ ತಪ್ಪಿಲ್ಲ. ಎಕ್ಸಾಕ್ಟ್ ಕಾರಣ ಒಂದು ಏನು ಗೊತ್ತಾ, ಹಳ್ಳಿಯಿಂದ ಸಡನ್ನಾಗಿ ಸಿಟಿಗೆ, ಅದು ಯಾವುದೇ ಸಿಟಿ ಆಗಿರಲಿ, ಚಿಕ್ಕ ಪಟ್ಟಣನೇ ಆಗಿರಲಿ, ಸಿಟಿಗೆ ಶಿಫ್ಟ್ ಆದಾಗಿನೊಂದು ಟ್ರಾನ್ಸ್ಫಾರ್ಮೇಷನ್ ಇರುತ್ತಲ್ಲ, ದಟ್ ಈಸ್ ನಾಟ್ ಈಸಿ ಅನಿಸುತ್ತೆ ನನಗೆ ಆವಾಗಿನ ಕಾಲಕ್ಕೆ. ಮೇ ಬಿ ಅದು ಒಂದು ಕಾರಣ ಇರುತ್ತೆ. ಇಲ್ಲಿ ಸಂಸಾರದ ಏನಾದ್ರು ಕಷ್ಟ ಸುಖ ನೋಡು, ಇನ್ನೇನೋ ನೋಡ್ಕೊ, ಅಥವಾ ಗಂಡನ ಮನೆ ಕಡೆ ಏನೋ ಒಂದು ನೋಡ್ಕೊ, ಏನೋ ಜವಾಬ್ದಾರಿ ಇರುತ್ತೆ, ಯಾರೋ ಬರ್ತಾರೆ, ಏನೋ ಒಂದು ಇದ್ದೇ ಇರುತ್ತಲ್ವ. ಸೊ ಸಂಸಾರ ಮದುವೆಗಳಂದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಮನ್. ಮೇ ಬಿ ಅದರಲ್ಲಿ ಕಳೆದು ಹೋಗ್ತೀವ ನನಗೆ ಗೊತ್ತಿಲ್ಲ. ನನಗೇನು ಆ ಥರ ಸಮಸ್ಯೆ ಅಂತ ಹೇಳ್ಕೊಳ್ಳುವಂಥದ್ದು ಏನೂ ಇರಲಿಲ್ಲ. 1 ವರ್ಷ ಅದು ಇದು ಬರಿತಾ ಇದ್ದೆ, ಸಂಚಯ ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ಹಂಗಾಮ ಅಂತ ಬರ್ತಾಯಿತ್ತು, ಅಲ್ಲೆಲ್ಲ ಬಹುಮಾನ ಅದು ಇದು ಬಂದಿತ್ತು. ಗ್ರ್ಯಾಜುವಲಿ ಕಡಿಮೆ ಆಗೋಯ್ತು. ಓದ್ತಾ ಇದ್ದೆ, ಸ್ವಲ್ಪ ಓದ್ತಾ ಇದ್ದೆ, ಓದೋದೇನು ಪೂರ್ತಿ ಬಿಟ್ಟಿರಲಿಲ್ಲ, ಆದರೆ ಮುಂಚೆ ಅಷ್ಟು ಪ್ಯಾಷನೇಟ್ ಆಗಿ ಓದ್ತಾ ಇರಲಿಲ್ಲ. ಕವಿಯಾಗಕ್ಕೆ ಹೊರಟಿದ್ದ ಹುಡುಗಿ ಲಾಯರ್ ಆಗಕ್ಕೆ ಹೊರಟರು, ರಾಯಲ್ ಆಗಲಿಲ್ಲ, ಲೈಫಲ್ಲಿ ಸೆಟ್ಲ್ ಆದ್ಲು, ಹೌಸ್ ವೈಫ್ ಆದಮೇಲೆ ಇದ್ದಕ್ಕಿದ್ದಾಗೆ ಅನಿವಾರ್ಯವಾಗಿ ಆಕೆ ಕೆಲಸ ಮಾಡಬೇಕಾಯಿತು. ನಂತರ ಒಂದು 10 ವರ್ಷ ಕಾಲ ನೀವು BPO ಲೋಕದಲ್ಲಿ ಮುಳುಗೋದ್ರಿ. ಆ ಕಾಲ ಹೇಗಿತ್ತು ಮತ್ತು ಅದರ ಪರಿಣಾಮ ನಿಮ್ಮನ್ನು ಹೆಂಗೆ ರೆಸ್ಟ್ರಿಕ್ಟ್ ಮಾಡ್ತು? ಬರವಣಿಗೆ ಅದು ಒಂದು ಕಾರಣ ಇರ್ಬೋದಲ್ವ, BPO ಜಗತ್ತು. ಬಟ್ ಅದು ಅದ್ಭುತವಾದ ಜಗತ್ತದು. ಅದು ಈಗ ನೋಡೋಕೆ ಹೋದರೆ ಅದು ಬೇರೆ ಲೋಕನೇ. ಅದು ಏನಾಯ್ತು ಅದು 10 ವರ್ಷ ಅಂದರೆ? ಈ ಕವನ ಬಂದಿದ್ದು 2003ರಲ್ಲಿ. ಕಳೆದ 19 ವರ್ಷ ಅಂಜನಾ ಹೆಗ್ಡೆ ಅವರು ಎಲ್ಲಿದ್ದರು? ಅದು ನಾನು ಅನಿವಾರ್ಯವಾಗಿ ಅಂದರೆ ಹಣದ ಅಗತ್ಯಕ್ಕಾಗಿ ನಾನು ಕೆಲಸಕ್ಕೆ ಸೇರಬೇಕಾಗಿ ಬಂತು. ಬಟ್ ಸೇರ್ಕೊಂಡ್ಮೇಲೆ ಅದೊಂದು ತುಂಬ ಬೇರೆಯದೇ ಆದ ಪ್ರಪಂಚ. ಜನರು ಯೂಶ್ವಲಿ ಅಂದ್ಕೊಳ್ಳೋದೇನು ಅಂದರೆ ಓಕೆ ಅಲ್ಲಿ ಸ್ವಚ್ಛಂದ ಅಥವಾ ಸ್ವೇಚ್ಛಾಚಾರ BPOಗಳು ಅಥವಾ ಆ ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಅಂತ. ಅದು ಆ್ಯಕ್ಚುಲಿ ಅಲ್ಲ. ಅದೊಂದು ಭಾರಿ ಮಜವಾದ ಒಂದು ಸಹಬಾಳ್ವೆ ಅದು, ಆಯಿತಾ. ಆ್ಯಂಡ್ ಇನ್ನೊಂದೇನು ಅಂದರೆ ಅಲ್ಲೊಂದು ಸ್ವಾತಂತ್ರ್ಯ ಇದೆ ನಿಮಗೆ. ಈಗ ನಾವು ಫಾರ್ ಎಕ್ಸಾಂಪಲ್ ಆ ಹಳ್ಳಿಯ ಆ ರಿಸ್ಟ್ರಿಕ್ಷನ್ಸ್, ಆ ವಾತಾವರಣದಿಂದ ಬಂದು ನೀವಿಲ್ಲಿ ಹೋಗಿ ಮಾನ್ಯತೆಯಲ್ಲಿ ಗಂಡಸ್ರ ಎದುರುಗಡೆ ನಿಂತು ಸಿಗರೇಟ್ ಸೇದಿದ್ರು ಯಾರು ನಿಮ್ಮನ್ನು ವಿಚಿತ್ರವಾಗಿ ನೋಡೋದಿಲ್ಲ. ಓಕೆ, ಶಿ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅನ್ನೋ ಥರ ನೋಡ್ತಾರೆ. ಅದು ತುಂಬ ಮುಖ್ಯ ಆಗುತ್ತೆ. ಒಂದು ಹುಡುಗಿ ಹೆಂಗಸು ಅಂತ ನೋಡೋದಕ್ಕೂ ಅವಳು ನಮ್ಮ ಥರನೇ ಒಂದು ವ್ಯಕ್ತಿ ಅಂತ ನೋಡೋದ್ರಲ್ಲಿ ತುಂಬ ವ್ಯತ್ಯಾಸ ಇದೆ. ನನ್ನ ಕಲಿಯುವವನು ಯಾವಾಗಲೂ ಹೇಳೋನು,
ನೀನು ಈ ಸ್ಥಿತಿಯಲ್ಲಿ ಇಲ್ಲಿ ಮಧ್ಯರಾತ್ರಿಯಲ್ಲಿ ರೋಡಲ್ಲಿ ನಿಂತಿರೋದನ್ನು ನೋಡಿದ್ರೆ ಗಾಂಧೀಜಿ ಇವಾಗ ಬದುಕಿದ್ರೆ ಎಷ್ಟು ಖುಷಿ ಪಡೋರು ಅಂತ ನಿಜ ಅವ್ನು ಹಂಗೆ ಹೇಳಿ ರೇಗ್ಸನು ನನಗೆ. ಅಂದರೆ ಅಷ್ಟು ತುಂಬ ಸುಂದರವಾಗಿತ್ತು. ನಮ್ಮದು ರೆಸಿಡೆನ್ಸಿ ರೋಡ್ ಆಫೀಸ್ ಇತ್ತು. ನಾವು ರೋಡಲ್ಲಿ ಮಧ್ಯರಾತ್ರಿ 1 ಗಂಟೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ, ಕಿಲೋಮೀಟರ್ ಗಟ್ಟಲೆ ವಾಕಿಂಗ್ಗೆ, ಬೇಗ 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 ಕೆಲಸ ಮುಗಿಸ್ಬಿಟ್ಟು ಎಲ್ಲ ಗುಂಪು ಕೂಡ್ಕೊಂಡು. ಅಂದರೆ ಅದೊಂದು ತುಂಬ ವಿಭಿನ್ನ ಅನ್ಬೋದು ನಾವು. ಆ ಥರದ್ದು ವಾತಾವರಣ ಅಲ್ಲಿ. ಜನರು ನಿಮ್ಮ ಕಷ್ಟಕ್ಕಾಗಿ ಬರ್ತಾರೆ, ಸುಖಕ್ಕಾಗಿ ಬರ್ತಾರೆ. ನೀನೇನೋ ಹೇಳ್ಕೊ, ಏನೋ ಜೋಕ್ ಮಾಡು, ಎಲ್ಲರ ಜೊತೆಗೆ ನಗ್ತೀವಿ. ಏನಾದ್ರು ಕಷ್ಟನ ಎಲ್ಲರೂ ಜೊತೆಗಳ್ತೀವಿ. ಅಲ್ಲಿ ನನ್ನ ಜೊತೆ ಕೆಲಸ ಮಾಡಿದವಳು ಒಬ್ಳು ಜಾಮಿನಿ ಅಂತ, ನಾನು ಇದರಲ್ಲಿ ಒಂದು ಬರೆದಿದ್ದೀನಿ. ಹೌದು, ಅವಳು ಮದುವೆ ಮಾಡಿಕೊಂಡು ಅದು ಯಾವುದೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ನಮ್ಗೆ ಯಾರಿಗೂ ಕಾರಣ ಕೊನೆವರೆಗೆ ಗೊತ್ತಾಗಲಿಲ್ಲ. ನಾನು ಇವತ್ತಿಗೂ ನೆನಪಿಸ್ಕೊಂಡ್ರೆ ಅಷ್ಟಾದ್ರೆ ಕಣ್ಣಲ್ಲಿ ನೀರು ಬರೋ ಅಷ್ಟು ಕಷ್ಟ ಅನ್ಸುತ್ತೆ. ಅವಳೇನು 1 ವರ್ಷ ಇದ್ಲು, ನಮಗೆ ಸೇಮ್ ಲ್ಯಾಂಗ್ವೇಜ್ ಆಗಿರಲಿಲ್ಲ. ಅವಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅಲ್ಲಿನ ಮಾನವೀಯ ಸಂಬಂಧಗಳೇ ಬೇರೆ. ನಾವು ಅಂದ್ಕೊಂಡಿದ್ಕಿಂತ ನಾನು ಅಲ್ಲಿ ಕೆಲಸ ಮಾಡಿದ್ರಿಂದ ನನ್ನ ಜೀವನಕ್ಕೆ ತುಂಬ ಹೆಲ್ಪ್ ಆಯಿತು. ಅಂದರೆ ಮತ್ತಿಗಾರಿಂದ ಬಂದಂಥ ಅಂತ ರೆಸ್ಟ್ರಿಕ್ಟೆಡ್ ಒಂದಿದೆ ಲೋಕದಿಂದ ಬಂದಂಥ ವ್ಯಕ್ತಿ ಅಂತಲೇ ಹೇಳ್ತೀನಿ ನಾನು, ಹುಡುಗಿ ಅಂತ ಹೇಳಲ್ಲ. ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ BPO ಜಗತ್ತಲ್ಲಿ ಅದು ಹೊಸ ಜಗತ್ತು, ಹೊಸ ಮಾನವೀಯ ಸಂಬಂಧಗಳು. ಆಮೇಲೆ ನಿಮಗೆ ಅಲ್ಲಿ ಜೀವನನೇ ಹೊಸದಾಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು BPOನಲ್ಲಿ ಇದ್ರಲ್ಲ, ನಿಮಗೆ BPOನಲ್ಲಿ 10 ವರ್ಷ ಕೆಲಸ ಮಾಡಿದ್ದೀರ ನೀವು. ಆವಾಗ ನಿಮಗೆ ಸಾಹಿತ್ಯದ ಏನೋ ಬರೀಬೇಕು ಅನ್ನೋ ತುಡಿತ ಸ್ವಲ್ಪ ಯಾವಾಗಲೂ ಬರಲಿಲ್ವಾ? ಅಥವಾ ನಮ್ಮ ದೈನಂದಿನ ಯಾವುದೋ ಒತ್ತಡಗಳ ಕಾರಣದಿಂದ ನೀವು ಸಾಹಿತ್ಯದಿಂದ ಸಾಕಷ್ಟು ದೂರ ಆಗಿಬಿಟ್ರ, ಹೇಗೆ? ನನ್ಗೆ ಹೇಳ್ತಾನೆ ಇದ್ರು, ಎಸ್ಪೆಷಲಿ ಕೇಶವ್ ರೆಡ್ಡಿ ಅಂತ ಹೇಳ್ತಾನೆ ಇದ್ರು, ಇನ್ನು ಬರಿಬೇಕಮ್ಮ, ಹಾಗೆ ಮಧ್ಯದಲ್ಲೇ ನಿಲ್ಲಿಸ್ಬಿಟ್ರೆ ಆಮೇಲೆ ಮತ್ತೆ ಸಾಹಿತ್ಯನೇ ಬಿಟ್ಟೋಗುತ್ತೆ, ಕೈ ಬಿಟ್ಟೋಗುತ್ತೆ ಅಂತ. ಆಮೇಲೆ ನನ್ನ ಅಕ್ಕ ಅನ್ನಲ್ಲ, ಅವಳು ನನ್ನ ಜೊತೆ ಓದಿದವಳು, ಅವಳು ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳು ನನ್ನ ಹತ್ರ ಮತ್ತೆ ಮತ್ತೆ ಹೇಳ್ತಾನೆ ಇದ್ಲು, ಏನಾದ್ರು ಬರ್ಕೊಡು, ಅಟ್ಲೀಸ್ಟ್ ನಿಂಗೂ ಪ್ರಾಕ್ಟೀಸ್ ಇರುತ್ತೆ, ಏನಾದರೂ ಬರ್ಕೊಡು ಅಂತ. ನಾನು ತಳ್ಬಿಡ್ತಾ ಇದ್ದೆ. ನಮ್ಗೆ ವೀಕೆಂಡಲ್ಲಿ ಒಂದು ಟೈಮ್ ಸಿಗೋದು, ನಾನು ಅದು ಇದು ಓಡಾಡ್ಕೊಂಡು ಶಾಪಿಂಗು ಮಾಡ್ಕೊಂಡು ಶೋಕಿಗಳನ್ನು ಮಾಡಿಕೊಂಡು. ನಿಜ ನಾನು ಅಂದರೆ ಬರೆಯೋದ್ರಿಂದ ನಾನಾಗೆ ದೂರ ಆಗಿದ್ದು ಏನಂತ ನಾನು ಯಾವುದನ್ನು ದೂಷಿಸೋಲ್ಲ. ಅಂದರೆ ನ್ಯಾಚುರಲಿ ಅಂದರೆ ನಾನು ಅದರಿಂದ ಕಂಪ್ಲೀಟ್ ಹೊರಗಡೆ ಬಂದ್ಬಿಟ್ಟೆ. ಇವಾಗ ವೀಕೆಂಡ್ ಅಂದರೆ ಅದೊಂಥರ ಓಕೆ ವೀಕೆಂಡು ಅನ್ನೋ ಖುಷಿ, ಕೆಲಸ ಅಂದರೆ ಅಯ್ಯೋ ಕೆಲಸ ಅಲ್ಲ ಅನ್ನೋ ಬೇಜಾರು. ಆ ಖುಷಿ ಮತ್ತು ಬೇಜಾರು ಮಧ್ಯೆನೇ ಮೇ ಬಿ ಬರೆಯೋದನ್ನು ಬಿಟ್ಬಿಟ್ಟೆ ಅಂತ. ಓದೋದನ್ನು ನೀನು ಪೂರ್ತಿ ಬಿಟ್ಟಿರಲಿಲ್ಲ, ಅಥವಾ ಪುಸ್ತಕ ಬಿಡುಗಡೆ ಅದು ಇದು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ದೆ, ಆ ಥರ ಎಲ್ಲ ಮಾಡ್ತಾ ಇದ್ದೆ. ಅಂದರೆ ಸಾಹಿತ್ಯದ ಜೊತೆ ಸಂಬಂಧ ಇತ್ತು, ಬರವಣಿಗೆ, ಕೃಷಿ ಮಾಡೋದು ನಿಲ್ಲಿಸ್ಬೇಕು ಆಯ್ತಾ. ಸೊ ಆಲ್ಮೋಸ್ಟ್ 18 ವರ್ಷದ ನಂತರ ನೀವು ಮತ್ತೆ ಆಕ್ಟಿವ್ ಆಗೋ ಕಾರಣಕ್ಕೆ ಇದು ಒಂದು ಅತ್ಯಂತ ಕುತೂಹಲವಾದ ವಿಷಯ. ಯಾಕಂದರೆ ಅಂಜನಾ ನನ್ನ ದೃಷ್ಟಿಯಲ್ಲಿ ಈ ಡಿಜಿಟಲ್ ಯುಗದ ಕೊಡುಗೆ. ಯಾಕೆಂದರೆ ಅವರು ಸಾಹಿತ್ಯದಲ್ಲಿ ಮರುಹುಟ್ಟು ಪಡೆದಿದ್ದು 2 ವಾಟ್ಸಪ್ ಗ್ರೂಪ್ಗಳಿಂದ. ಆ ವಾಟ್ಸಪ್ ಗ್ರೂಪಿನ ಕತೆ ಹೇಳಿ ನಮಗೆ, ಹೇಗಾಯಿತು, ಏನಾಯಿತು, ಹೇಗೆ ಆ ವಾಟ್ಸಪ್ ಗ್ರೂಪ್ನಲ್ಲಿದ್ದವರು ನಿಮ್ಮನ್ನು ಹೇಗೆ ಮತ್ತೆ ಸಾಹಿತ್ಯಕ್ಕೆ ಅಂದರೆ ಕೃಷಿಗೆ ನಿಮ್ಮನ್ನು ವಾಪಸ್ ಎಳ್ಕೊಂಡು ಬಂದರು? ಯಾಕಂದರೆ ಸಡನ್ನಾಗಿ ಕಳೆದ 2 ತಿಂಗಳಲ್ಲಿ ನೀವು 2 ಪುಸ್ತಕ ನಿಮ್ಮದು ಹೊರಗಡೆ ಈಗಾಗಲೇ ಒಂದು ಬಂದಿದೆ, ಇನ್ನೊಂದು ಬರ್ತಾ ಇದೆ. ಅತ್ಯಂತ ತುಂಬ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಪುಸ್ತಕ ಹೊರಗಡೆ ಬರ್ತಾ ಇದೆ, ಹೇಳ್ತೀನಿ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಹೇಗೆ ಆ ಪ್ರೋಸೆಸ್ ಏನಾಯಿತು? ಅಂದರೆ ಈ 2 ವಾಟ್ಸಪ್ ಗ್ರೂಪು ಮತ್ತು ಒಂದು ಹೂನಗೆಯ ಹುಡುಗಿ ಮತ್ತು ಸಾಹಿತ್ಯ ಕೃಷಿಗೆ ಇಳಿದಿದ್ದು ಹೇಗೆ? ಅದು ನಾನು ಕಳೆದ ವರ್ಷ ಅಂದರೆ 10 ವರ್ಷ ಕೆಲಸ ಮಾಡೋದಲ್ಲ, ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಕಂಪ್ನಿ ಚೇಂಜ್ ಮಾಡೋಣ ಅಥವಾ BPO ಸಾಕು, ಡೊಮೇನ್ ಏನಾದ್ರು ಚೇಂಜ್ ಮಾಡೋಣ ಅನ್ನೋ ಕಾರಣಕ್ಕೆ ನಾನು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು 1-2 ತಿಂಗಳು ಆರಾಮಾಗಿರೋಣಪ್ಪ, PF ಬರಲಿ, ಆಮೇಲೆ ಅದರದ್ದು ಏನಾದ್ರು ನೋಡಿಕೊಂಡು ಆಮೇಲೆ ನೋಡೋಣ ಬೇರೆ ಕೆಲಸನ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಕೊರೋನಾ ಬಂತು, ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಸೊ ಅಫ್ಕೋರ್ಸ್ ನಾನು ಮನೇಲಿ ಇರಬೇಕಾಯ್ತು. ನಾನು ಇಲ್ಲಿ ಮನೆಯಲ್ಲೇ ಕೂತು ಕೆಲಸಕ್ಕೆಲ್ಲ ಏನು ಟ್ರೈ ಮಾಡೋಷ್ಟು ನಾನು ಏನು ಹೇಳೋದು ಪ್ರೊಯಾಕ್ಟಿವ್ ಅಲ್ಲ. ನಾನು ಸ್ವಲ್ಪ ಈ ಜಬ್ಬರ್ ಕ್ಯಾಟಗರಿ ಸೇರ್ತೀನಿ, ಸೋಮಾರಿಗಳು ಅಂತಾರಲ್ಲ ಆ ಕ್ಯಾಟಗರಿ. ಹಾಗೆ ಅದು ಫೇಸ್ಬುಕ್ಕಲ್ಲಿ ನಂಗೆ ಆನಂದ್ ಋಗ್ವೇದಿಯವರು ಮುಂಚೆ ಅಂದರೆ ಪರಿಚಯ ಅಂದರೆ ಮುಖತಃ ಅಲ್ಲ, ನಮ್ಮ ಅಕ್ಕನ ಫ್ರೆಂಡ್ಸಿಗೆಲ್ಲ ಪರಿಚಯ ಇತ್ತು. ಅವ್ರ ಥ್ರೂ ನಂಗೆ ಹೆಸರು ಕೇಳಿ ಗೊತ್ತಿತ್ತು, ನಾನು ಓದಿದ್ದೆ ಕೂಡ. ಬಿಕಾಸ್ ಹಂಗಾಮದಲ್ಲಿ, ಭಾವನದಲ್ಲಿ ಎಲ್ಲ ಜೊತೆಗೆ ಅಂದರೆ ಬರೆಯೋ ಥರ ಇದ್ವಲ್ಲ. ಸೊ ಆ ಥರ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸಿದೆ. ಅವ್ರು ರಿಕ್ವೆಸ್ಟ್ ಕಳಿಸಿದ್ದಕ್ಕೆ ಪರಿಚಯ ಕೇಳಿದ್ರು ಕ್ಯಾಶುವಲ್ ಆಗಿ, ನಿಮ್ದೇನು ಪರಿಚಯ ಅಂತ. ನನಗೆ ಹೀಗೆ ರಶ್ಮಿ ಮತ್ತು ಅಕ್ಕನ ಫ್ರೆಂಡ್ಸ್ ಎಲ್ಲ ಹೆಸರು ಹೇಳಿದೆ. ಅವ್ರ ಥ್ರೂ ಎಲ್ಲ ನಿಮ್ಗೆ ಪರಿಚಯ ಇದೆ ಅಂತ ಅಂದೆ. ಅದಕ್ಕೆ ಅವರು ಹಾಗಾದರೆ ನೀವು ಮುಂಚೆ ಬರೆದಿದ್ರ, ಪುಸ್ತಕ ಎಲ್ಲ ಬಿಡುಗಡೆ ಮಾಡಿದ್ರ, ನೀವು ನಮ್ಮದೊಂದು ಗ್ರೂಪ್ ಇದೆ ಪಾರಿಜಾತ ಪರಿವಾರ ಅಂತ, ಸಾಹಿತ್ಯ ವಾಟ್ಸಪ್ ಗ್ರೂಪ್ ಅದು ಪಾರಿಜಾತ ಪರಿವಾರ ಅಂತ, ನೀವು ಸೇರ್ಕೊಬೇಕು ಅಂತ ಅಂದ್ಬಿಟ್ಟು ಸೇರಿಸಿದ್ರು.
ಸೇರಿಸಿದ್ರೆ ಅಲ್ಲಿ ನಂಗೆ ಅವರು ವೆಲ್ಕಮ್ ಮಾಡಿದ್ದು ಬಹಳ ಖುಷಿ ಆಯಿತು ಎಲ್ಲರೂ. ಅಂದರೆ ನಂಗೆ ಕನ್ನಡ ಟೈಪಿಂಗ್ ಕೂಡ ಬರ್ತಿರ್ಲಿಲ್ಲ. ನಾನು ಫಸ್ಟ್ ಇಂಗ್ಲೀಷಲ್ಲೇ ಥ್ಯಾಂಕ್ ಯು ಟೈಪ್ ಮಾಡ್ತಾ ಇದ್ದೆ. ಕನ್ನಡ ಟೈಪ್ ಮಾಡೋದಕ್ಕೆ ಮೊಬೈಲ್ನಲ್ಲಿ ಯಾವ ಆ್ಯಪು ಒಳ್ಳೆಯದು ಅನ್ನೋದ್ರಿಂದ ಹಿಡಿದು ನನಗೆ ಅವರೇ ಹೇಳ್ಕೊಟ್ಟಿದ್ದು. ಆಮೇಲೆ ಅಲ್ಲಿ ಎಲ್ಲರದ್ದು ಪರಿಚಯ ಆಗ್ತಾ ಹೋಯಿತು ನನಗೆ. ಆ ಗ್ರೂಪಲ್ಲಿ ಆವಾಗ ಜಾತ್ರೆ ಟೈಮು ನಂಗೆ ನೆನಪಿದೆ, ಕಳೆದ ವರ್ಷ ಶಿರ್ಸಿ ಜಾತ್ರೆ ಟೈಮು. ಸೊ ಜಾತ್ರೆ ಮೇಲೆ ಒಂದು ಕವಿತೆ ಬರೆದಿದ್ದೆ. ಸೊ ಅದನ್ನು ಎಲ್ಲರೂ ಮೆಚ್ಕೊಂಡ್ರು. ಯಾರು ಅಂದರೆ ನನಗೆ ಡಿಸ್ಕರೇಜ್ ಮಾಡಲಿಲ್ಲ. ಮೇ ಬಿ ಅಂದರೆ ಇನ್ನೂ ಹೊಸದಾಗಿ ಬರೀತಿದ್ದೀನಿ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಇರ್ಬೋದು. ಎಲ್ಲರೂ ಮೆಚ್ಕೊಂಡು ಮಾತಾಡಿದ್ರು. ಆ ಕವಿತೆ ಓದಿ ಗೋವಿಂದ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಅವ್ರದ್ದು ಕಾವ್ಯ ಕೇಳಿ ಅಂತ ಇನ್ನೊಂದು ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಸೇರಿಸಿದ್ರು. ಓಕೆ, ನಿನ್ನ ಕವಿತೆನೂ ಚೆನ್ನಾಗಿ ಬರೀತೀಯಾ, ಇಲ್ಲೂ ಬಾ ಅಂತ ಅಂದ್ಬಿಟ್ಟು ಅಲ್ಲಿ ಸೇರಿಸಿದ್ರು. ಸೊ ಹಾಗಾಗಿ ಅಲ್ಲಿ ನನಗೆ ತುಂಬ ಜನರ ಪರಿಚಯ ಆಗ್ತಾ ಹೋಯಿತು. ಹಾಗೆಯೇ ಅಜಿತ ರಿಷಿ ನನಗೆ ಅಲ್ಲೇ ಪರಿಚಯ ಆಗಿದ್ದು. ಅವ್ರ ಮುಖೇನ ನನಗೆ ಈ 2 ಪುಸ್ತಕಗಳು ಆದವು ಆ್ಯಕ್ಚುಲಿ. ಇಂಟ್ರೆಸ್ಟಿಂಗ್ ಥಿಂಗ್ ಅಂತ ಹೇಳಿದ್ರೆ, ಅಂಜನಾ ಈ ಆ ಗ್ರೂಪಲ್ಲಿ ಇರ್ತಾರೆ, ವಾಟ್ಸಪ್ ಗ್ರೂಪ್ನಲ್ಲಿ ಇರ್ತಾರೆ. ಆ ಗ್ರೂಪಲ್ಲಿ ಇದ್ದು ಅಲ್ಲಿ ಒಂದು ಮೆಸೇಜ್ ಬರುತ್ತೆ. ಅದು ಯಾರ್ದು ಅಂತ ಹೇಳಿದ್ರೆ ನನ್ನದ್ರದ್ದು ಸುಬ್ರಾಯ್ ಚೊಕ್ಕಾಡಿ ಅವರು. ಅಂದರೆ ಯಾರೋ ಅವ್ರನ್ನ ಕೇಳ್ತಾರೆ, ನೀವು ನಿಮ್ಮ ಜೀವನ ಚರಿತ್ರೆಯನ್ನು ಯಾಕೆ ಬರಿಬಾರ್ದು ಅಂತ. ಆಗ ಚೊಕ್ಕಾಡಿಯವ್ರು ಹೇಳ್ತಾರೆ, ನನಗೆ ಬರೆಯೋ ತಾಕತ್ತಿಲ್ಲ, ಯಾರಾದರೂ ಹೆಲ್ಪ್ ಮಾಡಿದ್ರೆ ನನ್ನ ಅನುಭವ ಕಥನ ಅಂತ ಅವ್ರು ಪ್ರಕಟ ಮಾಡಿದರೆ ಅದು ಆ್ಯಕ್ಚುಲಿ ಅವರ ಬಯೋಗ್ರಫಿ. ಅದು ಕಾಲದೊಂದೊಂದೇ ಹನಿ ಅಂತ ಇತ್ತೀಚೆಗೆ ಬಿಡುಗಡೆ ಆಗಿದೆ. ಅದನ್ನು ನಿರೂಪಣೆ ಮಾಡಿದವರು ಅಂಜನಾ ಹೆಗಡೆ. ನಾನು ಅದನ್ನು ನನಗೆ ಗೊತ್ತು, ಬಟ್ ನಾನು ಆ ಕತೆ ಹೇಳೋದಿಲ್ಲ. ಅಂಜನಾ ಅವ್ರ ಹತ್ರನೇ ಕೇಳ್ಕೋದು ಆ ಪ್ರೋಸೆಸ್ ಹೇಗಾಯಿತು, ಅಂಜನಾ ವಾಟ್ಸಪ್ ಗ್ರೂಪಿನ ಮೂಲಕನೇ ಹೇಗೆ ಚೊಕ್ಕಾಡಿಯವರು ಪರಿಚಯ ಆದರು. ಆಮೇಲೆ ಅದಕ್ಕಿಂತ ದೊಡ್ಡದು ಅಂತ ಹೇಳಿದ್ರೆ, ಈ ಇಡೀ ಪುಸ್ತಕ ಸುಮಾರು ಒಂದು 350 ಪುಟದ ಈ ಪುಸ್ತಕ ಪೂರ್ತಿ ಟೈಪ್ ಆಗಿರೋದು ಫೋನ್ನಲ್ಲಿ. ಅಂದರೆ ನಾವು ಸಾಹಿತ್ಯ ಸಹಿತ ಟೆಕ್ನಾಲಜಿನ ಎಷ್ಟು ಒಪ್ಕೊಳ್ತಾ ಇದೆ, ಟೆಕ್ನಾಲಜಿ ಮೂಲಕ ಸಾಹಿತ್ಯ ಹೇಗೆ ಬೆಳೀತಾ ಇದೆ ಅನ್ನೋದಕ್ಕೆ ನಮ್ಮ ಎದುರುಗಡೆ ಕೂತಿರೋ ಅಂಜನಾನೇ ಸಾಕ್ಷಿ. ಅಂಜನಾ ಅದು ಹೇಗಾಯಿತು ಅಂದರೆ, ನೀವು ಕಾವ್ಯ ಕೇಳಿ ಒಂದು ಗ್ರೂಪಲ್ಲಿದ್ದಿರಿ, ಅಲ್ಲಿ ನಿಮಗೆ ಚೊಕ್ಕಾಡಿಯವ್ರ ಮೆಸೇಜ್ ಬಂತು. ಅದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನಾನೇ ಎಲ್ಲ ಕತೆ ಹೇಳೋದಕ್ಕಿಂತ. ಅದು ಕಾವ್ಯ ಕೇಳಿ ಗ್ರೂಪಲ್ಲಿ ಆವಾಗ ಚೊಕ್ಕಾಡಿಯವರಿದ್ದರು. ಅಲ್ಲಿ ವಾಸುದೇವ್ ನಾಡಿಗ್ ಅಂತ ಇನ್ನೊಬ್ಬರಿದ್ದಾರೆ. ಅವರು ಏನೋ ಈ ಸರ್ ನೀವು ಆತ್ಮಕಥೆ ಬರಿಬೇಕು, ನಾವೆಲ್ಲ ಓದೋಕ್ಕೆ ಕಾತರರಾಗಿದ್ದೀವಿ ಅನ್ನೋ ಥರ ಏನೋ ಒಂದು ಮೆಸೇಜ್ ಮಾಡಿದ್ರು. ಅದಕ್ಕೆ ಚೊಕ್ಕಾಡಿಯವರು, ಅಂದರೆ ಅವರಿಗೆ ವಯಸ್ಸಾಗಿದೆ ಅಲ್ಲ ಸ್ವಲ್ಪ, ಸೊ ಬರೆಯೋಕ್ಕಾಗ್ತಾ ಇರಲಿಲ್ಲ. ಅವರ ದೇಹಕ್ಕೆ ವಯಸ್ಸಾಗಿದೆ. ಸಾರಿ, ಅದು ಅದು ನಿಜ. ಅಂದರೆ ಟೈಪ್ ಮಾಡೋದು ಕಷ್ಟ. ಸೊ ವ್ಯಾಸರೇನೋ ರೆಡಿ ಇದ್ದಾರೆ, ಆದರೆ ಗಣಪತಿ ಸಿಗ್ತಾ ಇಲ್ಲ ಅಂತ ಅಂದರು. ಅದಕ್ಕೆ ನನಗೆ ಚೊಕ್ಕಾಡಿಯವರದ್ದು ಪರಿಚಯ ಡೈರೆಕ್ಟಾಗಿ ಇರಲಿಲ್ಲ. ಸೊ ಅಜಿತ್ ರಿಷಿ ಅವರು ನನಗೆ ಮೆಸೇಜ್ ಮಾಡಿ ಗೊತ್ತಿತ್ತಲ್ವ, ಅದು ಇದು ಏನಾದರೂ ಹೆಲ್ಪ್ ಬೇಕಿದ್ರೆ ಅದಕ್ಕೆ ಕೇಳ್ತಾ ಇದ್ದೆ. ಸೊ ಅವ್ರ ಹತ್ರ ನಾನು ಬರ್ಕೊಡ್ತೀನಲ್ವಾ, ನಾನು ಖಾಲಿ ಇದ್ದೀನಲ್ವಾ ಅಂತಂದೆ. ನಾನು ಹೆಂಗೂ ಕೆಲಸ ಎಲ್ಲೂ ಮಾಡ್ತಾ ಇರಲಿಲ್ಲ, ನನಗೇನು ಅಂತಹ ಸಂಸಾರ ತಾಪತ್ರಯಗಳು ಏನಿಲ್ಲ. ಸೊ ಸರಿ, ಅದಕ್ಕೆ ಆಗುತ್ತಾ ನಿನ್ನ ಹತ್ರ ಅಂತ ಕೇಳಿದ್ರು. ಬಿಕಾಸ್ ನಾನೇನು ಬರೀತಿರ್ಲಿಲ್ವಲ್ಲ. ಆಗದೆ ಏನು ಆರಾಮಾಗಿ ಮಾಡ್ತೀನಲ್ಲ ಅಂತಂದೆ. ಅದಕ್ಕೆ ಅವರು ಹೇಳಿದ್ರು ಚೊಕ್ಕಾಡಿಯವ್ರ ಹತ್ರ. ಆಮೇಲೆ ಚೊಕ್ಕಾಡಿಯವರು ಫೋನ್ ಮಾಡಿದ್ರು, ಆಗುತ್ತಾ ನಿಮ್ಮ ಹತ್ರ ಅಂತ ಕೇಳಿದ್ರು. ಆಮೇಲೆ ಸರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅರ್ಧ ಕೆಲಸ ಆದಂಗಲ್ವಾ ಅಂತಂದೆ. ನನಗೆ ಆ್ಯಕ್ಚುಲಿ ಅವರೆಲ್ಲ ನನಗೆ ಕೇಳಿದಷ್ಟು ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ ಆನೆಸ್ಟ್ಲಿ. ಆಗುತ್ತೆ ಅಂತಂದೆ. ಆಮೇಲೆ ಅವರಿಗೂ ಗೊತ್ತಿರಲಿಲ್ಲ ನಾನು ಮೊಬೈಲಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ. ಅವ್ರಿಗೆ ಗೊತ್ತಾಗಿದ್ದು ಆಮೇಲೆ ತುಂಬ ಲೇಟಾಗಿ. ಅದಕ್ಕಿಂತ ಇನ್ನೊಂದು ಪ್ರೋಸೆಸ್ ಆಯಿತು. ಇಡೀ ಕಾಲದೊಂದೊಂದೇ ಹನಿ ಇದೆಯಲ್ಲ, ಇಡೀ ಪುಸ್ತಕನ ಚೊಕ್ಕಾಡಿಯವರು ನಿಮಗೆ ಫೋನಲ್ಲಿ ಹೇಳ್ತಾರೆ, ನೀವು ಅದನ್ನು ರೆಕಾರ್ಡ್ ಮಾಡ್ಕೋತೀರಾ, ನಂತರ ನೀವು ಮತ್ತೊಂದು ಫೋನಲ್ಲಿ ಅದನ್ನು ಟೈಪ್ ಮಾಡ್ತೀರಾ. ನೀವು ಹೇಳಬೇಕು, ನನ್ನ ಕತೆ ಹೇಳಿದ್ರೆ. ಅದು ಅವ್ರಿಗೆ ಕಾಲ್ ಮಾಡಿ ದಿನ 9:30 ಬೆಳಗ್ಗೆ ನಮ್ಮದು ಟೈಮಿಂಗು ಆಯಿತಾ. ಸೊ ನಾನು ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ನಮ್ಮನೆಯವ್ರನ್ನ ಅವ್ರ ಕೆಲಸಕ್ಕೆಲ್ಲ ಕಳಿಸ್ಬಿಟ್ಟು ರೆಡಿಯಾಗಿ ಕೂತಿರ್ತಾ ಇದ್ದೆ. ಓಕೆ ಚೊಕ್ಕಾಡಿಯವ್ರ ಕಾಲು ಅಂದ್ಬಿಟ್ಟು ಐದಾರು ಅವ್ರು ಮಾಡೋರು ಅಥವಾ ನಾನು ಮಾಡ್ತಾಯಿದ್ದೆ. ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಸೊ ರೆಕಾರ್ಡ್ ಮಾಡಿಕೊಂಡು ನಂದು ಇನ್ನೊಂದು ನಂಬರ್ ಇದೆ, ಅದಕ್ಕೆ ಬೇರೆ ಹ್ಯಾಂಡ್ಸೆಟ್ಟು ಇದೆ, ಬೇಸಿಕ್ ಆ್ಯಂಡ್ರಾಯ್ಡ್. ಸೊ ಅದಕ್ಕೆ ವಾಟ್ಸಪ್ ಥ್ರೂ ಕಳಿಸ್ಕೊಂಡ್ಬಿಡ್ತಾ ಇದ್ದೆ. ಅದನ್ನು ನಾನು ಊರಿಗೆ ತೊಗೊಂಡೋಗೋಕ್ಕೆ ಅಂತ ಇಟ್ಕೊಂಡಿದ್ದ ನಂಬರ್ ಅದು. BSNL ನೆಟ್ವರ್ಕ್ ಊರಲ್ಲಿ ಅದು ಮಾತ್ರ ಸಿಗುತ್ತೆ ಅಂತ. ಸೊ ಅದು ನೋಡಿ ಹೆಂಗೆ ಯೂಸ್ ಆಗುತ್ತೆ ಏನೇನು ಅಂತ. ಆಮೇಲೆ ಅದಕ್ಕೆ ಕಳಿಸ್ಕೊಂಡ್ಬಿಡ್ತಾ ಇದ್ದೆ ವಾಟ್ಸಪ್ ಥ್ರೂ. ಅಲ್ಲಿ ಪ್ಲೇ ಮಾಡ್ಕೊಳ್ಳೋದು ವಾಟ್ಸಪ್ಪಲ್ಲಿ, ಇಲ್ಲೇ ಟೈಪ್ ಮಾಡೋದು ಮಾಡ್ತಿದ್ದೆ. ಸೊ ಇಟ್ ವಾಸ್ ಈಸಿಯರ್. ಯಾಕಂದರೆ ನನಗೆ ಸ್ಟಾಪ್ ಮಾಡಬೇಕಾದ್ರೆ ನಾನು ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಮತ್ತೆ ಪ್ಲೇ ಮಾಡು, ಮತ್ತೆ ಇದು ಮಾಡು, ಮತ್ತೆ ಕರೆಕ್ಷನ್ ಬೇಕು ಅಂದರೆ ಮತ್ತೆ ಹೊಸದಾಗಿ ಇಯರ್ಫೋನಲ್ಲಿ ಕೇಳಿಸ್ಕೊಂಡು ಆ ಥರ ಮಾಡ್ಕೊಂಡು ಮಾಡ್ತಾಯಿದ್ದೆ. ಸೊ ಹಾಗೆ ಕಳಿಸಿ ಅದು ಟೈಪ್
ಪೂರ್ತಿ ಟೈಪ್ ಆದಮೇಲೆ ನಾನು ಚೊಕ್ಕಾಡಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ವಾಟ್ಸಪ್ನಲ್ಲೇ ಕಳಿಸ್ತಾ ಇದ್ದೆ. ಅವರು ಕೆಲವೊಂದು ಗ್ಯಾಪ್ ಇರೋದನ್ನೆಲ್ಲ ಅಂದರೆ ಗೊತ್ತಾಗಿಲ್ಲ ಅಂದರೆ ವಾಯ್ಸ್ ಕ್ಲಾರಿಟಿ ಇದ್ದಿಲ್ಲ ಅಂದರೆ ಅಥವಾ ನನಗೇನಾದ್ರು ಡೌಟ್ಸ್ ಇರೋದನ್ನು ಅವರು ಮತ್ತೆ ವಾಟ್ಸಪ್ಪಲ್ಲೇ ಕರೆಕ್ಷನ್ ನನಗೆ ಹೇಳೋರು. ಆ ಕರೆಕ್ಷನ್ ಹೆಂಗಿರೋದಂದರೆ ನಾವು 1 2 3 4 ಅಂತ ಪಾಯಿಂಟ್ಸ್ ಹಾಕಿ ಅವ್ರು ನನಗೆ ಕರೆಕ್ಷನ್ ಮಾಡಿ ಕಳಿಸೋರು. ಇದು ಅಂತ ಗ್ಯಾಪ್ ಇದ್ದದನ್ನು ಫಿಲ್ ಮಾಡಿ ನಾನು ಅದನ್ನ ಮತ್ತೆ ಟೈಪ್ ಮಾಡಿ ಮತ್ತೆ ವಾಪಸ್ ಕಳಿಸ್ಕೊಡ್ತಾ ಇದ್ದೆ. ಆ ಥರ ಆಯಿತು. ಅದು ಪೂರ್ತಿ ನೋಡ್ತಾ ಕಳೆದೋಯ್ತು 3-3.5 ತಿಂಗಳಲ್ಲಿ. ಮಧ್ಯೆ ಗ್ಯಾಪ್ ಕೂಡ ತೊಗೊಂಡ್ವಿ ತುಂಬ. ಅಂದರೆ ಒಂದೊಂದು ಸಲ 4-5 ದಿನಗಳೆಲ್ಲ ಆಗೋಗೋದು, ಏನಾದ್ರು ಕೆಲಸ ಇದೆ ಅಥವಾ ಬಿಜಿಗಿದ್ದೀನಿ ಆ ಥರ ನೋಡ್ತಾ ಆಗೋಯ್ತು. ಅದು ಕಲ್ಪನೆ ಕೂಡ ಇರಲಿಲ್ಲ. ಇಷ್ಟು ವರ್ಡ್ಸ್ ಆಯಿತು ಅಂತ ಅವ್ರು ಒಂದ್ಸಲ ಹೇಳಿದಾಗ ಅಯ್ಯೋ ಅಷ್ಟೊಂದು ಟೈಪ್ ಮಾಡಿದ್ವಾ ನಾವು ಅಂತ ಹೇಳ್ತಾ ಇದ್ದೆ ನಾನು. ಚೆನ್ನಾಗಿತ್ತು. ಚೊಕ್ಕಾಡಿ ಅವರು ತುಂಬ ಉತ್ಸಾಹ, ಅವ್ರು ಎಲ್ಲರನ್ನು ತುಂಬ ಪ್ರೀತಿಯಿಂದ ನೋಡೋ ಮನುಷ್ಯ ಮಾತ್ರ ಪ್ರೀತಿಯಿಂದಲ್ಲ, ಅವರ ಕವಿ ಸಹಿತ ಪ್ರೀತಿಯನ್ನು ಹೊರಹೊಮ್ಮಿಸುವ ಕವಿ ಅವರು. ಆಯ್ತಾ, ಆ ಪ್ರೋಸೆಸ್ ಇದೆಯಲ್ಲ, ಅಂದರೆ ನಿಮಗೆ ಈ ಮತ್ತೊಬ್ಬ ಸೃಜನಶೀಲ ವ್ಯಕ್ತಿಯ ಜೀವನವನ್ನು ನೆರೇಟ್ ಮಾಡೋದಿದೆಯಲ್ಲ, ಅದು ನಿಮ್ಮ ಮೇಲೆ ಯಾವುದೋ ಒಂದು ಪರಿಣಾಮ ಬೀರುತ್ತೆ. ಅಂದರೆ ನೀವು ಇದನ್ನು ಮಾಡ್ತಾ ಇದ್ರಲ್ಲ, ಕಾಲದೊಂದೊಂದು ಹೆಣಿ ಮಾಡ್ತಾ ಇರ್ತೀವಿ, ಪ್ರೋತ್ಸಾಹ ಬರಿತಾ ಇದ್ರಲ್ಲ ಅಥವಾ ನಿರೂಪಣೆ ಮಾಡ್ತಾ ಇದ್ರಲ್ಲ, ಅದೇ ಸಮಯದಲ್ಲಿ ನೀವು ಕಾಲಮ್ ಬರಿತಾ ಇದ್ರಿ ಅನ್ಸುತ್ತೆ ಬೇರೆ ಸಂಗಾತಿನಲ್ಲಿ. ಹೌದು, ನಾನು ಅದಕ್ಕಿಂತ ಮುಂಚೆನೇ ಕಾಲಮ್ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದೆ. ಓಕೆ. ನನಗೆ ಅದನ್ನು ಹೇಳಿದ್ದು ಗೋವಿಂದ ಹೆಗ್ಡೆ ಅವರು ನನ್ನ ಕವಿತೆಗಳನ್ನು ಯಾವುದೋ 1-2 ಕತೆಗಳನ್ನು ಬರೆದಿದ್ದೆ. ಅದನ್ನು ಸಂಗಾತಿ ಅಂತ ಒಂದು ಪತ್ರಿಕೆ ಇದೆ, ಕಳಿಸ್ಕೊಡಿ ಅಂತ ನನಗೆ ಮಧುಸೂದನ್ ಅಂತ ಅದರದ್ದು ಸಂಪಾದಕರು ಅವರು ನಂಬರ್ ಕೊಟ್ಟಿದ್ರು, ನೀವು ಇದಕ್ಕೆ ಕಳಿಸ್ಕೊಡಿ ಅಂತ. ನಾನು ಕಳಿಸ್ಕೊಟ್ಟಿದ್ದೆ, ಅವ್ರು ಪ್ರಕಟ ಮಾಡಿದ್ರು ಕೂಡ. ಸೊ ಅದು ಅಂದರೆ ಇದು ಸಂಗಾತಿಯಲ್ಲಿ ಬಂದಂಥ ಅಂಕಣಕ್ಕೆ ಮತ್ತೆ ಹೋಗೋಣ. ನಾವು ಇಲ್ಲಿ ವಾಪಸ್ ಕಾಲದೊಂದೊಂದೇ ಹನಿಗೆ ಬರೋಣ. ಆ 3.5 ತಿಂಗಳ ಪ್ರೋಸೆಸ್ ಇದೆಯಲ್ಲ, ಇಟ್ ವಾಸ್ ಎ ಇಂಟೆನ್ಸ್ ಪ್ರೋಸೆಸ್. ಅದು 4 ತಿಂಗಳು ಅಂತ ಹೇಳ್ಕೊಳ್ಳಿ, 120 ದಿನಗಳ ಕಾಲ ನೀವು ಚೊಕ್ಕಾಡಿ ಅವರ ಜೊತೆ ಹೆಜ್ಜೆ ಹಾಕಿದ್ರಿ. ಅದು ನಿಮ್ಮ ಬರವಣಿಗೆ ಮೇಲೆ ಎಷ್ಟು ಪರಿಣಾಮ ಬೀರ್ತು, ಹೇಗೆ ಅನ್ನಿಸ್ತು ಅಂದರೆ, ಯಾಕಂದರೆ ಅದು 19 ವರ್ಷಗಳ ನಂತರ ನೀವು ಒಂದು ಪುಸ್ತಕದ ರೂಪದಲ್ಲಿ ಹೊರಗಡೆ ಬರ್ತಾ ಇದ್ದೀರ. ಮತ್ತೆ ಆವಾಗ ಏನು ಅನ್ನಿಸ್ತು ನಿಮಗೆ ಅಂತ ಹೇಳಿದ್ರೆ, ಇಟ್ಸ್ ಬಿಕಾಸ್ ಸುಮಾರು ದಿನ ಕಳೆದು ಹೋಗಿದ್ರಿ, ಈಗ ಎಲ್ರಿಗೂ ಪರಿಚಯ ಆಗ್ತಾ ಇದ್ದೀರ. ಮತ್ತೆ ನಿಮಗೆ ಅನ್ನಿಸ್ತಾ ಇದೆ ನಾನೊಬ್ಬ ಸಾಹಿತಿ ಅಥವಾ ಸಾಹಿತ್ಯ ಲೋಕದಲ್ಲಿ ನನಗೂ ಒಂದು ಸಣ್ಣ ಜಾಗ ಇದೆ ಅಂತ. ಇದು ಹೇಗಿತ್ತು ಅಂದರೆ ನಿಮಗೆ ರಿಯಾಕ್ಷನು, ಚೊಕ್ಕಾಡಿ ಅವರ ನಿರೂಪಣೆ ಮಾಡಿದ್ದು, ಜನ ನಿಮ್ಮನ್ನು ಸ್ವೀಕರಿಸಿದ್ದು, ನೀವು ಅದಕ್ಕೆ ಸ್ಪಂದಿಸಿದ್ದು, ಆ ಇಡೀ ಪ್ರೋಸೆಸ್ಸು ಐ ಥಿಂಕ್ ಯು ಎಂಜಾಯ್ಡ್ ಇಟ್. ತುಂಬ ಅಂದರೆ ಎಂಜಾಯ್ ಅನ್ನೋದಕ್ಕಿಂತ ನಾನೊಂದು ಸ್ವಲ್ಪ ಸೆಲ್ಫ್ ಸೆಂಟರ್ಡು ಆ್ಯಂಡ್ ಸೋಮಾರಿ ಕೂಡ, ಆಯಿತಾ. ಬಟ್ ಈ ಕೆಲಸ ಮಾತ್ರ ಇದನ್ನು ಮಾಡ್ತಾ ನಾನಂದರೆ ಏನೇನೋ ಕನೆಕ್ಟ್ ಆಗ್ತವೆ. ಅಂದರೆ ನಾನು ಈ ಸಮಾಜ ಸೇವೆ ಅಂತ ನನ್ನೊಂದು ಕಾನ್ಸೆಪ್ಟ್ ಇದೆ, ಆಯಿತಾ. ನಾನು ವರ್ಷಕ್ಕೊಂದು ಏನಾದ್ರು ಒಂದು ಕೆಲಸ ಮಾಡಬೇಕು, ಏನೂ ಮಾಡೋಕ್ಕಾಗಲಿ ಅಂದರೆ ಸೊಸೈಟಿಗೆ ಅನ್ನೋ ಥರ. ಸೊಸೈಟಿ ಇನ್ ದ ಸೆನ್ಸ್ ನಮ್ಮ ಸುತ್ತಮುತ್ತಲಿರೋ ಜನರು, ಹೂ ಎವರ್ ಇಟ್ ಈಸ್. ಏನೂ ಆಗಲಿಲ್ಲ ಅಂದರೆ ನಾನು ಯಾರಿಗಾದ್ರು ಕಷ್ಟದಲ್ಲಿರೋರಿಗೆ, ನನಗೆ ಸ್ಯಾಲ್ರಿ ಕಡಿಮೆ ಇತ್ತು, ಅದರಲ್ಲೂ ಒಂದು 10-15 ಸಾವಿರ ತೆಗೆದು ಕೊಟ್ಬಿಡ್ತಾ ಇದ್ದೆ. ನಂಗೆ ಗೊತ್ತಿರುತ್ತಲ್ವ ಇವ್ರಿಗೆ ತುಂಬ ಕಷ್ಟದಲ್ಲಿದ್ದಾರೆ ಅಥವಾ ಯಾವ ಥರ ದುಡ್ಡು ಕಾಸು ಕೇಳಿರ್ತಾರೆ, ಆ ಥರ. ಸೊ ಕಳೆದ ವರ್ಷ ನಾನು ಈ 2020 ನಂದು ಏನೂ ಸಮಾಜ ಸೇವೆ ಆಗಲೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆಯಿತಾ. ಆ ಟೈಮಲ್ಲಿ ನೋಡಿ ಇದು ಆಕಸ್ಮಿಕವಾಗಿ ಇದು ಸ್ಟಾರ್ಟ್ ಆಯಿತು. ಸೊ ನನಗೆ ಅದು ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಅದನ್ನು ಏನೂ ಮಾಡಿರಲಿಲ್ಲ, ಸುಮ್ಮನೆ ಕೂತಿದ್ನಲ್ಲ ಮನೇಲಿ 3 ಹೊತ್ತು ಸೀರೀಸ್ ನೋಡಿಕೊಂಡು ಮಲ್ಕೊಂಡು, ಏನೂ ಮಾಡಿರಲಿಲ್ಲ ಅಂತ ಬೇಜಾರಲ್ಲಿದ್ದವಳಿಗೆ ಇದೊಂದು ಆಲ್ ಆಫ್ ಅ ಸಡನ್ ನನಗೆ ಟ್ರಾನ್ಸ್ಫಾರ್ಮೇಷನ್ನು. ಸೊ ನನಗದು ಪ್ಲಸ್ ಅವ್ರ ಜೊತೆಗೆ ಮಾತಾಡಿದ್ದು, ಅವರು ತುಂಬ ನನ್ನೊಳಗೆ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಯಿತು. ಅಂದರೆ ಓಕೆ, ಇಷ್ಟೊಂದೆಲ್ಲ ಈ ವಯಸ್ಸಿನಲ್ಲೂ ಇಷ್ಟೊಂದೆಲ್ಲ ಉತ್ಸಾಹ ಜೀವನದ ಬಗ್ಗೆ ಇಟ್ಕೊಬೋದು. ಅಥವಾ ನೋಡಿ ಅವ್ರ ಕವಿತೆಗಳಲ್ಲೂ ಅಷ್ಟೇ ಏನೋ ಒಂದು ಹೊಸದು ಕಾಣಿಸುತ್ತೆ. ದಿನ ನಾವು ಏನೋ ಹೊಸದನ್ನು ನೋಡ್ತಾ ಹೋಗ್ಬೋದು. ಅವ್ರದ್ದು ಯಾವುದೋ ಹಳೆ ಎಕ್ಸ್ಪೀರಿಯೆನ್ಸು, ಕಷ್ಟ ಬಡತನ ಎಲ್ಲ ಕೇಳಿ ಅಯ್ಯೋ ನಾವು ನಮ್ಮದೇ ದೊಡ್ಡದು ಅಂದ್ಕೊತಾ ಇದ್ವಿ, ಇವರಿಗೆಲ್ಲ ಎಷ್ಟು ಬಡತನ ಇತ್ತು, ಎಷ್ಟೆಷ್ಟು ಕಿಲೋಮೀಟರ್ ಓಡಾಡ್ಕೊಂಡು ಸ್ಕೂಲಿಂಗ್ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ನಮ್ದೆಲ್ಲ ಏನಪ್ಪ ಅಂತ. ಅಂದರೆ ನೋಡಿ ಅಷ್ಟು ಮಾತ್ರ ಅಲ್ಲ, ಜೀವನ ಮಾಡ್ಲಿಕ್ಕೆ ಅವರು ಸ್ವತಃ ಪುಸ್ತಕಗಳನ್ನ ಮನೆ ತಗೊಂಡೋಗಿ ಮಾರಿದ್ದಾರೆ. ಹೌದು. ಸೊ ನೋಡಿ, ಅಂದರೆ ನಾವು ಅದು ಮನುಷ್ಯನ ಸಹಜ ಸ್ವಭಾವ. ಅದು ಸುಳ್ಯದ ಒಂದು ಸಣ್ಣ ಹಳ್ಳಿನಲ್ಲಿ ಇದ್ದುಕೊಂಡು ಜೀವನಕ್ಕೋಸ್ಕರ ಕಷ್ಟಪಟ್ಟಿದ್ದಾರೆ. ಅಲ್ಲೇ ಮತ್ತೆ ಅವರು ಅಂದ್ರೆ ಹೊಸ ಜೀವನವನ್ನು ಸಹಿತ ಕಂಡುಕೊಂಡಿದ್ದು ಆ ಪರಿಸರದಲ್ಲಿ. ಆದ್ರಿಂದ ನಿಮ್ಗೆ ಅದು ತುಂಬಾ ಸ್ಫೂರ್ತಿ ಕೊಟ್ಟಿರ್ಬೇಕು ಅಂತ. ನನಗೆ ಅದು ತುಂಬಾ ದೊಡ್ಡ ಆ ಲೆಕ್ಕದಲ್ಲಿ ನನಗೆ ತುಂಬಾ ದೊಡ್ಡ ಬದಲಾವಣೆ. ಬಾಕಿ ಸಾಹಿತ್ಯಿಕವಾಗಿ ಏನಾಯ್ತು ಅದ್ ನಂತರದ್ದು.
ಆದರೆ ಆ ಟೈಮ್ ಇದೆಯಲ್ಲ, ಪರ್ಟಿಕ್ಯುಲರ್ ಆ ಟೈಮ್ ಪೀರಿಯಡಲ್ಲಿ ಅದು ನನಗೆ ತುಂಬ ದೊಡ್ಡ ಬದಲಾವಣೆ. ನಾನು ಅವ್ರ ಕಥೆಗಳನ್ನ ಕೇಳಿಸ್ಕೊತ ಓಕೆ ನೋಡಿ, ಸೆಲ್ಫ್ ರೆಸ್ಪೆಕ್ಟ್ ಆಗಲಿ ಅಥವಾ ಏನೇ ಆಗಲಿ, ಒಂದು ಮನುಷ್ಯ ಯಾವ ಕಾರಣಕ್ಕೂ ಕಳ್ಕೊಬೇಕು ಅನ್ನೋದಿಲ್ಲ. ಅದು ಎಷ್ಟೇ ಕಷ್ಟದಲ್ಲಿದ್ರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಆ ಒಂದು ಆತ್ಮವಿಶ್ವಾಸ ಆಗಲಿ ಅಥವಾ ನಮ್ಮ ಬಗ್ಗೆ ನಮ್ಮ ಗೌರವ ಆಗಲಿ ಎಲ್ಲರನ್ನು ಉಳಿಸ್ಕೊಂಡೇ ನಾವು ಬೆಳೀತಾ ಹೋಗ್ಬೋದು. ಏನೋ ಸಾಧನೆ ಮಾಡೋದು ಬಿಡೋದು ನಂತರದ್ದು, ಆದರೆ ಮನುಷ್ಯ ನಮ್ಮಷ್ಟಕ್ಕೆ ನಾವೇ ಡೆವಲಪ್ ಆಗ್ತಾ ಹೋಗೋದು ಅಥವಾ ನಮ್ಮನ್ನು ನಾವು ಬದಲು ಮಾಡ್ಕೊಳ್ಳೋದು, ಅದು ಭಾಳ ಇದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಅನ್ನಿಸ್ತು. ಸೊ ಕಾಲದೊಂದೊಂದೇ ಹನಿ ಆಯಿತು. ಈ ನಡುವೆ ಈಗ ಅದಾದ ಒಂದು ತಿಂಗಳೊಳಗಡೆ ನಿಮ್ಮದು ಬೊಗಸೆಯಲ್ಲೊಂದು ಹೂನಗಿ ಅಂತ ಒಂದು ಹೊಸ ಕೃತಿ ಬರ್ತಾ ಇದೆ. ಇದು ಅಂಗಡ ಲೇಖನಗಳ ಒಂದು ಸಂಗ್ರಹ ಇದು. ಇದರಲ್ಲಿ ನೀವು ಬಣ್ಣಗಳ ಬಗ್ಗೆ ಮಾತಾಡ್ತೀರಾ, ಬಾಗಿಲ ಬಗ್ಗೆ ಮಾತಾಡ್ತೀರಾ. ನನಗೆ ಅನಿಸಿದ್ದು ಏನಂತ ಹೇಳಿದ್ರೆ, ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ನನಗೆ ಇಷ್ಟು ಇನ್ಡೆಪ್ತ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಕಳೆದ 3 ದಿನದಿಂದ ಇದು ಓದ್ತಾ ಹೋದಾಗ ನನಗೆ ಅನಿಸ್ತು, ಈ ಅಂಕಣ ಬರೆಯೋ ಪ್ರೋಸೆಸ್ ಇದೆಯಲ್ಲ, ನೀವು ಕಳೆದ ಸುಮಾರು ಒಂದು ವರ್ಷದಿಂದ ಬರಿತಾ ಇದ್ದೀರಾ ಅಂಕಣೆಯನ್ನ? ಇಲ್ಲ, ಒಂದು 18 ಬರದೆ ಆಮೇಲೆ ಬಿಟ್ಬಿಟ್ಟೆ. ಆಮೇಲೆ ಪ್ರಬಂಧಗಳನ್ನ ಅಲ್ಲಿ ಇಲ್ಲಿ ಬರಿತಾ ಇದ್ದೆ, ಲಹರಿಗಳ. ನೀವು ಹೇಳ್ತೀರಾ, ಬದುಕು ಎನ್ನುವುದು ಕುದಿಯುತ್ತಿರುವ ಹಾಲಿನಂತೆ, ಚೆಲ್ಲಿ ಹೋಗದಂತೆ ಕಾಪಾಡುವುದು ಬೆಂಕಿಯ ಕರ್ತವ್ಯವೋ, ಪಾತ್ರೆಯ ಜವಾಬ್ದಾರಿಯೋ ಅಥವಾ ಮನೆಯೊಡತಿಯ ಉಸ್ತುವಾರಿಯೋ ಎಂದು ಯೋಚಿಸುವುದು ನಿರರ್ಥಕವಾದೀತು ಅಂತ ಹೇಳ್ತೀರಾ ನೀವು. ಈ ಥರದ ಅನೇಕ ರೂಪಕಗಳು ಮತ್ತು ಬದುಕಿನ ಬಗೆಗಿನ ಪಾಠಗಳು ಇಡೀ ಒಂದೊಂದು ಪ್ರಬಂಧದಲ್ಲೂ ನನಗೆ 3 ಸಿಗ್ತಾ ಹೋಯಿತು. ಸೊ ಈ ಪ್ರಬಂಧ ಬರೆದ್ರಲ್ಲ ನೀವು, ಆವಾಗ ನೀವು ಕೆಲಸ ಬಿಟ್ಟಿದ್ರಿ, ಮನೇಲಿದ್ರಿ. ಅಂದರೆ ಈ ಇಡೀ ಪ್ರಬಂಧ ಬರೆಯುವ ಪ್ರಕ್ರಿಯೆ ಇದೆಯಲ್ಲ, ಆ ಜರ್ನಿ ಹೇಗಿತ್ತು ನಿಮ್ಮದು? ಆಮೇಲೆ ನಿಮಗೆ ಇದೇನಂದರೆ ಅಂಕಣ ಆಗಿ ಪ್ರಕಟ ಆಯಿತು, ನಿಮ್ಮ ರಿಯಾಕ್ಷನ್ಗಳು ಬರ್ತಾಯಿತ್ತು ಅಂತ ಅನ್ಸ್ಕೊಂಡೆ, ಓದುಗರ ರಿಯಾಕ್ಷನ್ಗಳು ಬರ್ತಾಯಿತ್ತು. ಹೌ ದಟ್ ಟ್ರಿಗರ್ಡ್ ಇಂಟು ನೆಕ್ಸ್ಟ್ ಒನ್. ಯಾಕಂದರೆ ಅಂಕಣೆ ಬರೋದ್ರಲ್ಲಿ ದೊಡ್ಡ ಸವಾಲಂದರೆ ನಿಮಗೆ ಓದುಗರ ರಿಯಾಕ್ಷನ್ ಬರಲಿಲ್ಲ ಅಂದರೆ ಮುಂದಿನ ಬರೆಯೋಕ್ಕೆ ಇಷ್ಟ ಆಗಲ್ಲ ನಿಮಗೆ. ಪ್ರತಿಯೊಬ್ಬ ಅಂಕಣಕಾರನ ಮುಂದೆ ಇರುವಂಥ ದೊಡ್ಡ ಸವಾಲೇ ಅದು ಹೇಗಾಯಿತು ಅಂತ. ಅದು ಮಧುಸೂದನ್ ಅವರು, ಸಂಗಾತಿ ಪತ್ರಿಕೆ ಮಧುಸೂದನ್ ಅವರೇ ಶುರು ಮಾಡಿದ್ದು. ಅಂದರೆ ನೀವ್ಯಾಕೆ ಅಂಕಣ ಬರಿಬಾರ್ದು ನಮ್ಮ ಇದಕ್ಕೆ ಅಂತ ಅಂದರು. ಸೊ ನಾನು, ಸರ್ ಅಂಕಣನ ನನ್ನ ಹತ್ರ ಅದೆಲ್ಲ ಆಗುತ್ತಾ ಅಂತಂದೆ. ಅಯ್ಯೋ, ನೀವು ಆರಾಮಾಗಿ ಬರಿಬೋದು, ಬರಿತಾ ಹೋಗಿ, ಏನು ರಿಸ್ಟ್ರಿಕ್ಷನ್ ಇಟ್ಕೊಬೇಡಿ, ಇದೇ ಸಬ್ಜೆಕ್ಟು, ಇಷ್ಟೇ ವರ್ಡ್ಸ್ ಬರಿಬೇಕು, ಆ ಥರ ಏನು ರಿಸ್ಟ್ರಿಕ್ಷನ್ ಇಟ್ಕೊಬೇಡಿ, ನಿಮ್ಗೆ ಏನು ಅನಿಸುತ್ತೋ ಯಾವುದೇ ವಿಷಯ ಆದರೂ ಸರಿ ಬರಿತಾ ಹೋಗಿ ಅಂತಂದರು. ಅದು ನನಗೆ ದೊಡ್ಡ ಅಡ್ವಾಂಟೇಜ್ ಆಯಿತು. ಯಾಕಂದರೆ ಹೀಗೆ ಬರೀರಿ ಅಂತ ಆ ಟೈಮಲ್ಲಿ ನನಗೆ ಹೇಳ್ಬಿಟ್ಟಿದ್ರೆ ಸಾಧ್ಯ ಆಗ್ತಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೇ ವಿಷಯ ಇಟ್ಕೊಂಡು ಬರೀರಿ ಅಥವಾ ಅಂಕಣ ಹೀಗೇ ಇರಬೇಕು ಅಂತ ಅವ್ರು ಹೇಳಿದರೆ ನಾನು ಬಹುಶಃ ಅದ್ರ ಬಗ್ಗೆ ಮನಸ್ಸು ಮಾಡ್ತಾ ಇರಲಿಲ್ಲ. ಆದರೆ ಅವ್ರು ನನಗೆ ಆ ಸ್ವಾತಂತ್ರ್ಯ ಕೊಟ್ಟಿದ್ದರು, ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಬರೀರಿ ಅಂತ. ಸೊ ನಾನು ಅದಕ್ಕೆ ಟೈಟಲ್ ಕೂಡ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಸಂಪ್ರೋಕ್ಷಣ ಅಂತ ಇಟ್ಕೊಂಡಿದ್ದೆ ನಾನು. ಅಂದರೆ ಸಂಪ್ರೋಕ್ಷಣ ಅಂದರೆ ಹೋಲಿ ವಾಟರ್ ಆ ಥರ, ಅಥವಾ ಸ್ಮೇರ ಅಂತ ಇಡಬೇಕು ಅಂತ ನನಗೆ ಆಸೆ ಇತ್ತು. ಆಮೇಲೆ ಅವರೇ ಸಂಪ್ರೋಕ್ಷಣ ಓಕೆ ಅಂತಂದರು. ಸೊ ಅದಕ್ಕೆ ಸ್ನೇಹಿತರೊಬ್ಬರು ಕವರ್ ಫೋಟೋ ಥರ ಒಂದು ಮಾಡಿಕೊಟ್ಟಿದ್ರು, ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಅವರು. ಆಮೇಲೆ ಮೊದಲನೇದು ಬರೆದಾಗ ನನಗೆ ಸರಿ ಏನು ಬರಿಬೇಕು ಅಂತ ಗೊತ್ತಾಗದೇ ಬರ್ಕೊಂಡು ಹೋದೆ. ಬಣ್ಣಗಳಲ್ಲಿ ಅದ್ದಿದ ಬದುಕು ಅಂತ ಬಣ್ಣಗಳ ಬಗ್ಗೆ ಬರ್ಕೊಂಡು ಹೋದೆ. ಆಮೇಲೆ 2ನೇದು ಬರೆಯುವಾಗ ಒಂದೇ ವಾರಕ್ಕೆ ಇನ್ನೊಂದು ಬರಿಬೇಕಿತ್ತಲ್ವ, ಆವಾಗ ಕೊನೆಯಲ್ಲಿ ಅದು ಹೆಂಗೆ ಮುಗಿದಿತ್ತೋ ಅದರಿಂದ ಕನೆಕ್ಟ್ ಮಾಡ್ಕೊಂಡು ಹೋದೆ ನಾನು. ಆಲ್ಮೋಸ್ಟ್ ಈ 18 ಅಥವಾ ಇದರಲ್ಲಿ 22 ಅಂಕಣಗಳಿದಾವೆ, 18 ಅಂಕಣಗಳು ಬರಹ ಅದರಲ್ಲಿ. ಬಟ್ ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೋದೆ ನಾನು ಹಂಗೆ ಮಾಡ್ಕೊಂಡು ಹೋದೆ. ಈ ಬಣ್ಣದಿಂದ ಅದು ಕನಸಲ್ಲಿ ಮುಗಿದಿತ್ತು, ಸೊ ಅದು ಮತ್ತೆ ಕನಸಿಗೆ ಕನೆಕ್ಟ್ ಮಾಡಿದೆ. ಸೊ ಅಲ್ಲಿಂದ ಅದು ಹೆಂಗೋ ಒಂದು ಕಡೆ ಮುಗಿಯುತ್ತಲ್ವ, ಅಂದರೆ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಆ ಥರ ಮಾಡ್ಕೊಂಡು ನಾ ಕೊನೆಯವರೆಗೂ ನನ್ನ ಬಸ್ ಸ್ಟ್ಯಾಂಡ್ ಎನ್ನುವ ಮಾಯಾಲೋಕ ಕೊನೆಯದು ನಾನು ಬರೆದಿದ್ದು. ಅಲ್ಲಿವರೆಗೂ ನೀವು ನೋಡಿದ್ರೆ ಕೊನೆ, ಅದು ಹಿಂದಿನ ಅಂಕಣದ ಕೊನೆ, ಇದರದ್ದು ಆರಂಭ. ಆ ಥರ ಮಾಡಿಕೊಂಡು ಸೀರೀಸ್ ಥರ ಮಾಡ್ಕೊಂಡು ಹೋದೆ. ದಟ್ ವಾಸ್ ಈಸಿಯರ್, ನನಗೆ ಈಸಿ ಆಯಿತು. ಪ್ಲಸ್ ನಾನೆಲ್ಲೂ ವಿಷಯದಿಂದ ಹೊರಗೆ ಬಂದು ಡಿಸ್ಕನೆಕ್ಟ್ ಆಗಲಿಲ್ಲ. ಸೊ ಇವತ್ತು ಇದನ್ನು ಬರ್ತಿದ್ದೀನಿ, ನಾಳೆ ಇನ್ನೇನೋ ಬರ್ದ್ಬಿಟ್ಟೆ, ಆಲ್ ಆಫ್ ಅ ಸಡನ್ ಅಂದರೆ ಇದೇನಪ್ಪ ಹಿಂಗೆ ಬರ್ತಿದೆ ಅಂತ ಓದುಗರಿಗೂ ಅನಿಸುತ್ತೆ. ನಾನು ಹಂಗಾಗಕ್ಕೆ ಬಿಡ್ತೇನೆ ಹಿಂಗೆ ಬರ್ಕೊಂಡೋದೆ. ಅದು ಅಲ್ಲಿ ಅಂದರೆ ನಿಮ್ಮ ಎಲ್ಲ ಅಂಕಣಗಳನ್ನು ಓದಿದಾಗ ಅನಿಸೋದು ಅಂತ ಹೇಳಿದ್ರೆ, ಎಕ್ಸೆಪ್ಟ್ ಜಾಮಿನಿ ಅನ್ನೋ ಒಂದು
ಹೆಸರನ್ನು ಬಿಟ್ರೆ ಮೋಸ್ಟ್ಲಿ ಎಲ್ಲೂ ಯಾವುದೇ ಹೆಸರುಗಳು ಬರೋದಿಲ್ಲ ಇಡೀ ಅಂಕಣ. ಹೌದು, ನನಗೆ ಜಾಮೀನಿದು ಒಂದು ಅದು ನೆನಪು ತುಂಬಾ ಉಳ್ಕೊಂಡ್ಬಿಟ್ಟಿತ್ತು. ನಾನು ಅದನ್ನ ನೆನಪಿನ ಬಗ್ಗೆ ಬರಿತಾ ಇದ್ನ, ನನ್ನ ನೆನಪಲ್ಲಿ ಅದು ಎಷ್ಟು ಉಳ್ಕೊಂಡಿದ್ದಾಳೆ ಅವಳು ಅಂದ್ರೆ ನೋಡಿ, ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಬಂದೇ ಬರುತ್ತಲ್ವಾ. ಜಾಮಿನಿ ನಿಮ್ಮ ಜೊತೆ BPO ಕೆಲಸ ಮಾಡಿದ ಹುಡುಗಿ, ಅದೇ ಆತ್ಮಹತ್ಯೆ ಮಾಡ್ಕೊಂತಿರೋದ್ಲು. ಅದಕ್ಕಿಂತ ಒಂದು ವಾರ ಮೊದಲು ಅವಳು ನನ್ನ ಹತ್ರ ಅಂಜು ಪ್ಲೀಸ್ ಐ ವಾಂಟ್ ಟು ಮೀಟ್ ಯು, ಪ್ಲೀಸ್ ಮೀಟ್ ಮೀ ಅಂತ ಮೆಸೇಜ್ ಮಾಡಿದ್ಲು ಕೂಡ. ನನಗೆ ಅದು ಇನ್ನೂ ಒಂಥರ ಹಾಂಟ್ ಆಗ್ತಾನೆ ಇರುತ್ತೆ ಎವ್ರಿ ಟೈಮು. ನಾನು ಒಂದ್ಸಲ ಮೀಟ್ ಮಾಡಿದರೆ ಅಟ್ಲೀಸ್ಟ್ ಅವಳು ಸಾಯೋದನ್ನು ತಪ್ಪಿಸ್ಬೋದಿತ್ತೇನೋ, ಅಥವಾ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಬೋದಿತ್ತೇನೋ, ಇನ್ನೂ ಒಂದು 10 ವರ್ಷ ಬದುಕ್ಬಿಡ್ತಾ ಇದ್ಲೇನೋ, ಏನು ಕೊರಗು ಅವಳದ್ದು ಅನ್ನೋದೇ ಗೊತ್ತೇ ಆಗದೇನೆ, ಅಥವಾ ಅವಳಿಗೆ ಹೇಳ್ಕೊಳಕ್ಕೆ ಯಾರಾದರೂ ಇದ್ರೋ ಇಲ್ವೋ, ನಾನೇ ಅವಳಿಗೆ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ ಆಗಿದ್ನೇನೋ, ಆ ಥರ ಎಲ್ಲ ನಂಗೆ ಒಂದ್ಸಲ ನನಗೆ ಉಳ್ಕೊಂಡ್ಬಿಡ್ತದು. ಸೊ ನೆನಪು ಅಂತ ಬಂದಾಗ ನನಗೆ ಅವಳು ಅದು ಬಂದ್ಬಿಡ್ತೋದು. ಅಂದರೆ ನೀವು ಹೇಗೆ ಕನೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ದೀಪಾವಳಿಯ ಫ್ರಾಕಿನ ಮೇಲಿದ್ದ ಕೀಲಿಗೈಗಳಲ್ಲಿ ಬದಲಾಯಿಸಿದ ಮನೆಗಳ ನೆನಪೆಲ್ಲವನ್ನೂ ಜೋಪಾನ ಮಾಡಿದ್ದಾರೆ. ಥಿಯೇಟರ್ನಲ್ಲಿ ಹೊಸ ಸಿನಿಮಾ ನೋಡುತ್ತಾ ಪಾಪ್ಕಾರ್ನ್ ತಿನ್ನುವಾಗ ಜಾಮೀನಿನ ನೆನಪೊಂದು ಪಕ್ಕದ ಸೀಟಿನಲ್ಲಿ ತಣ್ಣಗೆ ಕುಳಿತಿರುತ್ತದೆ ಅಂತ ಹೇಳಿದ್ರೆ, ನಿಮಗೆ ಇಡೀ ನಿಮ್ಮ ಪ್ರಬಂಧಗಳನ್ನು ನಾನು ಓದಿದಾಗ ನನಗನ್ಸಿದ್ದೇನಂತ ಹೇಳಿದ್ರೆ, ನಿಮ್ಮ ಬಾಲ್ಯ, ಪ್ರೆಸೆಂಟು, ಆಮೇಲೆ ಫ್ಯೂಚರ್ದೇನು ಆ ಭಾವನೆಗಳು ಎಲ್ಲವನ್ನು ತಳಕು ಹಾಕ್ತೀರಾ, ಮತ್ತು ಒಂದಕ್ಕೊಂದು ಆ ರೂಪಗಳನ್ನು ತರ್ತೀರಲ್ಲ ನೀವು, ಅದು ಎಷ್ಟು ಗಾಢವಾಗಿರುತ್ತೆ ಅಂತ ಹೇಳಿದ್ರೆ, ಈ ಹೂನಗೆಯ ಹುಡುಗಿ ಅದನ್ನು ಬರೆದಿದ್ದು ಅಂತ ಅನಿಸಲ್ಲ. ಅದು ಹೇಗೆ ಸಾಧಿಸಿದ್ರಿ ನೀವು? ಅಂದರೆ ಇದು ತುಂಬ ಕಾಷಿಯಸ್ ಆಗಿ ಬರಿತಾ ಇದ್ರೆ, ಅಥವಾ ನೀವು ನ್ಯಾಚುರಲಿ ಯು ಆರ್ ವೆರಿ ತುಂಬ ಡೆಪ್ತ್ ಇರೋ ಒಬ್ಬ ರೈಟ್ರ? ನಾನು ತುಂಬ ಕಾಷಿಯಸ್ ಆಗಂತೂ ಬರ್ದಿಲ್ಲ. ನಾನು ಅನಿಸಿದ್ದನ್ನು ಬರ್ಕೊಂಡು ಹೋದೆ. ಶಬ್ದಗಳನ್ನು ಮೇ ಬಿ ಸ್ವಲ್ಪ ಕೇರ್ಫುಲ್ ಆಗಿ ಯೂಸ್ ಮಾಡಿರ್ತೀನಿ. ಅದು ಕೆಲವ್ರು ಹೇಳಿದ್ರು ತುಂಬ ಪೊಯೆಟಿಕ್ ಸೆನ್ಸಲ್ಲಿದೆ ಅಂತ. ಬೇಸಿಕಲಿ ನಾನು ಪದ್ಯಗಳ ಬಗ್ಗೆ ಇಂಟ್ರೆಸ್ಟ್ ಇರೋದಕ್ಕೆ ನನಗೆ ಸ್ವಲ್ಪ ಆ ಸೆನ್ಸಲ್ಲೂ ಬಂದಿರ್ಬೋದೇನೋ. ಬಟ್ ನಾನು ತುಂಬ ಕಾಷಿಯಸ್ ಆಗಿ ಇದನ್ನೇ ಬರಿಬೇಕು, ಹೀಗೆ ಬರಿಬೇಕು, ಇಂತಿಂಥ ಓದುಗ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರಿಬೇಕು. ನಾನು ಯಾವತ್ತೂ ಅದನ್ನು ಮಾಡಲಿಲ್ಲ. ನನ್ನ ಮನಸ್ಸಿಗೆ ತುಂಬ ವರ್ಷಗಳ ಗ್ಯಾಪ್ ಇತ್ತಲ್ವ, ನಾನು ಆ ಮಧ್ಯಂತರದಲ್ಲಿ ಮೇ ಬಿ ನೆನಪು, ಕನಸು, ವಾಟ್ ಎವರ್ ಅನುಭವಗಳು ಏನಿತ್ತು ಅವೆಲ್ಲ ಸೇರಿಕೊಂಡು ಹಿಂಗೆ ಬಂದಿರ್ಬೋದು ಅಂತ ನನಗನ್ಸುತ್ತೆ. ನನಗೆ ಆಶ್ಚರ್ಯ ಅನಿಸಿದ್ದು ಏನಂದರೆ, ಕರ್ಟನಿನ ಮೇಲೊಂದು ಕೇತಕಿ ಅಂತ ಒಂದು ಪ್ರಬಂಧ ಇದೆ. ಅದರಲ್ಲಿ ದೊಡ್ಡಪ್ಪ ರಂಗೋಲಿ ಬಿಡಿಸ್ತಾ ಇರೋದು ಬರುತ್ತೆ, ಆಮೇಲೆ ಅಜ್ಜಿ ಅಥವಾ ಅಮ್ಮನ ಸೀರೆ ಕೂಡ ಬರುತ್ತೆ ಅದರಲ್ಲಿ. ಸೊ ಅದು ಹೇಗೆ ಅದು ಕನೆಕ್ಟ್ ಮಾಡ್ತಿದ್ರಿ? ಅಂದರೆ ಪ್ರತಿ ಪ್ರಬಂಧದಲ್ಲೂ ಆ ಥರದ ಹಲವಾರು ವಿಷಯಗಳನ್ನು ನೀವು ತರ್ತೀರಾ. ಅಂದರೆ ಎಲ್ಲೋ ಇರ್ತೀರಾ, ಎಲ್ಲೋ ಕನೆಕ್ಟ್ ಮಾಡ್ತೀರಾ. ಆಮೇಲೆ ಇದ್ದಕ್ಕಿದ್ದಂಗೆ ಅದು ನಿಮ್ಮ BPO ವರ್ಡ್ಗೂ ಬರುತ್ತೆ, ಬೆಂಗಳೂರಿಗೂ ಬರುತ್ತೆ, ವಾಪಸ್ಸು ನಿಮ್ಮ ಹಳ್ಳಿಗೂ ಹೋಗುತ್ತೆ. ಅದು ಇದು ನಂಗೆ ಆಶ್ಚರ್ಯ ಆಯಿತು, ಅದಕ್ಕೆ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಕೊಡಬೇಕು. ಅದೇ ಆ ಕನೆಕ್ಟಿವಿಟಿ ಇದೆಯಲ್ಲ, ಒಂದರಿಂದ ಒಂದಕ್ಕೆ ನನ್ಗನ್ಸೋದೇನು ಅಂದ್ರೆ ಯಾವುದೋ ಒಂದು ನೆನಪಾಗುತ್ತೆ. ಇವಾಗ ದೊಡ್ಡಪ್ಪ ರಂಗೋಲಿ ಹಾಕ್ತಾ ಇದ್ದಿದ್ದು ನೆನಪಾಯ್ತು ಅಂದ್ರೆ ಅದ್ರ ಜೊತೆಗೇನೆ ಓಕೆ ಅದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ವಿಷಯಗಳು ನೆನಪಾಗ್ತಾ ಇರ್ತವೆ. ಒಂದಾದ್ಮೇಲೆ ಜೊತೆಗೆ ನೆನಪಾಗುತ್ತೆ, ಕೊಟ್ಟಿಗೆ ನೆನಪಾಗುತ್ತೆ, ಮತ್ತೆ ಹೀರೋಯಿನ್ ಮನೆ ನೆನಪಾಗುತ್ತೆ, ಮತ್ತೆ ಅಲ್ಲಿ ಗದ್ದೆ, ಮತ್ತೆ ಮಲ್ಗೆ ಎಲ್ಲ ನೆನಪಾಗ್ತಾ ಇರುತ್ತಲ್ವಾ. ಅವೆಲ್ಲ ಸೇರಿ ಮೇ ಬಿ ಒಂದಕ್ಕೊಂದು ಕನೆಕ್ಟ್ ಆಗ್ತಾ ನೆನಪುಗಳು ತಳ್ಕ ಹಾಕೊಂಡಿರ್ಬೋದು ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ತಾನಾಗೆ ಅದು ಅಕ್ಷರ ರೂಪ. ನಾನೇನು ಅದನ್ನು ತುಂಬ ಕಷ್ಟಪಟ್ಟಿದ್ದಿಲ್ಲ. ಅಕಸ್ಮಾತ್ ನೀವು ಕಷ್ಟಪಟ್ಟಿಲ್ಲ, ಇಷ್ಟು ಸರಳವಾಗಿ ನೀವು ನೇರವಾಗಿ ಬರ್ದಿದ್ದೀರ ಅಂದರೆ ನೀವು ಇನ್ನೂ ತುಂಬ ಬರಿಬೇಕು ಅನ್ಸುತ್ತೆ ನನಗೆ. ತುಂಬ ಥ್ಯಾಂಕ್ ಯು. ಟ್ರೈ. ಯಾಕೆಂದರೆ ನನಗೆ ಬಾಗಿಲುಗಳ ಆಚೀಚೆ ಅಂತ ಒಂದು ಪ್ರಬಂಧ ಸಂಕಲನ ಇದೆ. ಇಲ್ಲಿ ಬಾಗಿಲು ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ದೇವ್ರ ಹತ್ರ ಹೋಗ್ತೀರಾ, ಮಾನವೀಯ ಸಂಬಂಧಗಳ ಬಗ್ಗೆ ಬರ್ತೀರಾ, ಆಮೇಲೆ ಸಂಬಂಧಗಳನ್ನು ಬಾಗಿಲಿಗೆ ಸಿಕ್ಕಿಸು ಹೇಗೆ ಅಂದರೆ ಹೆರಿಗೆ ಆಸ್ಪತ್ರೆಗೆ ಹೋಗ್ತೀರಾ, ಹೆರಿಗೆ ಆಸ್ಪತ್ರೆಯಿಂದ ಮಗುವಿನ ಅಳಿವು ಹೇಳ್ತೀರಾ ನೀವು. ಹೀಗೆ ಒಂದಕ್ಕೊಂದು ಬಾಗಿಲು, ಕಿಟಕಿ, ಸಂಬಂಧ, ದೇವರು, ಹೆರಿಗೆ ಆಸ್ಪತ್ರೆ ಎಲ್ಲವನ್ನೂ ಒಂದು ಕಡೆ ತಂದ್ಬಿಟ್ಟು ಒಂದು ಚಿತ್ರ ಕಟ್ಟಿಕೊಡ್ತೀರ ನಮಗೆ. ಅದು ನನಗೆ ನಾನು ಹೇಳ್ದಲ್ಲ, ಆಶ್ಚರ್ಯ ತುಂಬ ಆಯಿತು. ಓದ್ತಾ ಹೋದಾಗ ತುಂಬ ಆಶ್ಚರ್ಯನೂ ಆಯಿತು, ಖುಷಿನೂ ಆಯಿತು. ಇಷ್ಟು ಇನ್ಡೆಪ್ತಾಗಿ ಇವ್ರಿಗೆ ಬರೆಯೋಕ್ಕೆ ಸಾಧ್ಯ ಇದೆಯಲ್ಲ ಅಂತ ಖುಷಿನೂ ಆಯಿತು. ಇದು ನೀವು ಅಂದರೆ ನಿಮ್ಮದು ಇಫ್ ಇಟ್ ಇಸ್ ಯುವರ್ ನ್ಯಾಚುರಲ್ ಸ್ಟೈಲ್, ನಾನು ನಿಮಗೆ ಏನು ಶುಭಾಶಯ ಹೇಳಲೇಬೇಕು. ಯಾಕಂದರೆ ಎಷ್ಟು ನ್ಯಾಚುರಲ್ ಆಗಿ ನೀವು ಬರಿತೀರಾ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಅತ್ಯಂತ ಅಂದರೆ ಇಲ್ಲ, ನಾನು ಒಂದು ಕಡೆ ಇಡೀ ಪ್ಯಾರಾಗ್ರಾಫ್ನ ಇದನ್ನು ನಾನು ಗುರುತು ಹಾಕಿಟ್ಟಿದ್ದೀನಿ, ಅದನ್ನು ನೀವೇ ಓದಬೇಕು ಅನಿಸುತ್ತೆ. ಸಾಧ್ಯ ಆದ ಇದೊಂದು ಪ್ಯಾರಾಗ್ರಾಫ್ ನಂಗೆ ಓದಿ ಹೇಳ್ತೀರಾ? ಇದು ಬಾಲ್ಯವೆನ್ನುವ ರಾತ್ರಿ ರಾಣಿಯ ಪರಿಮಳ.
ಇದು ಕೆಂಡ ಸಂಪಿಗೆಯಲ್ಲಿ ಪ್ರಕಟ ಆಗಿತ್ತು ಅನಿಸುತ್ತೆ. ಅವರಿಗೆ ಬೇಸಿಕಲಿ ಬಾಲ್ಯದ ಬಗ್ಗೆ ಬೇಕಿತ್ತು. ಮೇಬಿ ನಾನು ಅಂಕಣಗಳನ್ನು ಓದಿದ್ರೇನೋ. ಸೊ ರೂಪಶ್ರೀ ಅವ್ರು ನನ್ನ ಹತ್ರ ನಿಮ್ಮ ಬಾಲ್ಯದ ಬಗ್ಗೆ ಏನಾದರೂ ಬರ್ಕೊಡೋಕ್ಕಾಗುತ್ತಾ ಅಂತ ಕೇಳಿದರು. ಆ ಟೈಮಲ್ಲಿ ಬರೆದಿದ್ದು ಇದು. ಅಷ್ಟಕ್ಕೂ ಬಾಲ್ಯದ ಅನುಭವಗಳೆಲ್ಲವನ್ನು ಅಕ್ಷರಕ್ಕೆ ಇಳಿಸಿ ಮುಗಿಸಲಾಗದು. ಬಡತನದ ಬದುಕು ಅಂದುಕೊಂಡಷ್ಟು ಕಷ್ಟ ಸಾಧ್ಯವೇನಲ್ಲ ಎನ್ನುವ ಪಾಠ ಕಲಿಸಿಕೊಟ್ಟಿದ್ದು ಬಾಲ್ಯ. ಫ್ರಿಜ್ಜಿಲ್ಲದೆಯೂ ತಣ್ಣನೆಯ ಮಜ್ಜಿಗೆ ಕುಡಿದು ತಣ್ಣಗೆ ಬದುಕಬಹುದೆಂದು ತಿಳಿಸಿಕೊಟ್ಟಿದ್ದು ಬಾಲ್ಯ. ವಾಷಿಂಗ್ ಮೆಷಿನ್ ಇಲ್ಲದೆಯೂ ದುಪ್ಪಟಿಯನ್ನು ಹೊದ್ದು ಬೆಚ್ಚಗೆ ಮಲಗಿ ನೆಮ್ಮದಿಯಿಂದ ನಿದ್ರಿಸಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದು ಬಾಲ್ಯ. ಮೊಬೈಲುಗಳಿಲ್ಲದೆಯೂ ಜನರೊಂದಿಗೆ ಸಂವಹನ ಸಾಧ್ಯವೆನ್ನುವ ಸಹಜೀವನದ ತಿಳಿವಳಿಕೆಯನ್ನು ಕೊಟ್ಟಿದ್ದು ಬಾಲ್ಯ. ಬದುಕೆನ್ನುವುದು ಅಲ್ಲಿಯೇ ಉಳಿದು ಹೋಗಿದೆ. ಈಗಿರುವುದು ಕೇವಲ ಅಹಂಭಾವ, ಆಧುನಿಕತೆಯ ಮನಸ್ಥಿತಿ ಮಾತ್ರ ಎನ್ನುವ ತಲ್ಲಣವೊಂದು ತಣ್ಣಗೆ ಕೊರೆಯುವಾಗಲೆಲ್ಲ ಬಾಲ್ಯದ ನೆನಪಿನ ಕಂಬಳಿಯನ್ನು ಹೊದ್ದು ನಿರಾಳವಾಗಿ ಮಲಗುವ ಆಸೆಯೊಂದು ಆವರಿಸಿಕೊಳ್ಳುತ್ತದೆ. ಆತ್ಮ ಪ್ರಶಂಸೆಯ ಮಾತುಗಳನ್ನು ಮತ್ತೆ ಮತ್ತೆ ಕೇಳಿಸಿಕೊಳ್ಳುವ ಸಂದರ್ಭ ಬಂದಾಗಲೆಲ್ಲ ಬೇಸರವಿಲ್ಲದೆ 10-20 ಜನರಿಗೆ ರೊಟ್ಟಿ ಮಾಡಿ ಬಿಸಿ ಬಿಸಿಯಾಗಿ ಬಡಿಸುತ್ತಿದ್ದ ಅಜ್ಜಿ ನೆನಪಾಗುತ್ತಾಳೆ. ಕೈಕಾಲಿಗಂಟಿಕೊಂಡಿರುತ್ತಿದ್ದ ಸಗಣಿಯನ್ನು ಲೆಕ್ಕಿಸದೆ ನಗು ನಗುತ್ತಾ ರಂಗೋಲಿಯ ಎಳೆಗಳನ್ನೆಳೆಯುತ್ತಿದ್ದ ದೊಡ್ಡಪ್ಪ ನೆನಪಾಗುತ್ತಾನೆ. ಬದುಕನ್ನು ಪ್ರೀತಿಸುವವರು ಬಾಲ್ಯವನ್ನು ಪ್ರೀತಿಸದೆ ಇರಲಾದೀತೆ. ರಾತ್ರಿ ರಾಣಿಯ ಪರಿಮಳದಂಥ ಬಾಲ್ಯದ ನೆನಪು ಸದ್ದಿಲ್ಲದೆ ತೇಲಿ ಬಂದಾಗಲೆಲ್ಲ ಹೃದಯದ ಬಾಗಿಲುಗಳನ್ನು ತೆರೆದಿಟ್ಟು ಅದರೊಂದಿಗೆ ಒಂದಾಗಿ ಹೋಗುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇನ್ನೊಂದು ಅಂದರೆ ಈ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ನೀವು ನನ್ನ ಗುಟ್ಟಿಗೆ ನಿಮ್ಮ ಹತ್ರ ಒಂದು ಗುಟ್ಟಿದೆ, ಆ ಗುಟ್ಟನ್ನು ರಟ್ಟು ಮಾಡಬೇಕಾಗತ್ತೆ. ಏನಂತ ಹೇಳಿದ್ರೆ, ಈ ಆಲ್ಮೋಸ್ಟ್ ಎಲ್ಲ ಪ್ರಬಂಧದಲ್ಲಿ ಈ ನಿರ್ಲಿಪ್ತ ಕಣ್ಣುಗಳಿಂದ ಟಾಚನೆ ಬಿಡಿಸಿದ ಹುಡುಗ ಯಾರದ? ಈ ಎಲ್ಲ ಕಡೆ ಅಂದರೆ ಕೆಲಸ ಮಾಡೋ ಸಂದರ್ಭದಲ್ಲೆಲ್ಲ ಅದು ಹುಡುಗನೇ ಆಗಬೇಕು ಅಂತಿಲ್ಲ, ಯಾರೋ ಒಬ್ಬರು. ಆದರೆ ನವಿರಾದ ಒಂದು ಸಂಬಂಧ ಅಥವಾ ನವಿರಾದವಾದ ಒಂದೊಂದು ಪ್ರೇಮ ಅಥವಾ ಪ್ರೀತಿ, ಅದು ಆವಾಗ ನಿಮ್ಮ ಮನಸ್ಸಲ್ಲಿ ಅದು ಹುಟ್ಟತಾನೇ ಇರುತ್ತೆ. ನೀವು ಅದಕ್ಕೆ ರಿಯಾಕ್ಟ್ ಆಗ್ತಾ ಇರ್ತೀನ. ಅಂದರೆ ಈ ನಾನು ಪ್ರಬಂಧಗಳನ್ನು ಓದಿದಾಗ ಅನಿಸಿದ್ದನ್ನು ನಾನು ಸರಿ ಇರ್ಬೋದು, ಇಲ್ಲದೆ ಇರ್, ಬಟ್ ನನಗೆ ಪ್ರತಿಯೊಂದು ಪ್ರಬಂಧದಲ್ಲೂ ನಿಮ್ಗೆ ಆ ನವಿರಾದ ಯಾವುದೋ ಒಂದು ಸಂಬಂಧ ಅಥವಾ ನವಿರಾದ ಯಾವುದೋ ಒಂದು ಪ್ರೀತಿ ಅಥವಾ ಒಂದು ಹುಡುಗ ಅಂತ ಯಾವುದೋ ನವಿರಾದ ಒಬ್ಬ ಹುಡುಗ ನಿಮ್ಗೆ ಪದೇ ಬಂದು ನಿಮ್ಮನ್ನು ಕಾಡ್ತಾನೆ ಇರ್ತಾನೆ. ಎಲ್ಲರ ಮನಸ್ಸಲ್ಲೂ ಇದ್ದಿರ್ಬೋದು. ಯಾರೋ ಒಬ್ಬರು ಹಿಂಗೆ ಪರ್ಟಿಕ್ಯುಲರ್ ಆಗಿ ಉಳ್ಕೊಂಡಿರ್ಬೋದು. ಯಾರೋ ಒಬ್ಬರು ಹಳೆ ಪ್ರೇಮಿನೋ ಅಥವಾ ಏನೋ ಒಂದು ಡಿಟ್ಯಾಚ್ಡ್ ಯಾವುದೋ ಒಂದು ಸಂಬಂಧಗಳು ಇದ್ದಿರ್ಬೋದು. ಬಟ್ ನಾನು ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇವಾಗ ನಾನು ಎಲ್ಲರನ್ನು ಪ್ರೀತಿಸ್ತೀನಿ, ಒಂದು ಖುಷಿಯಾಗಿ ಪ್ರೀತಿಸ್ತೀನಿ. ಅಥವಾ ಯಾವುದೋ ಒಂದು ಹುಡುಗ ಫಾರ್ ಎಕ್ಸಾಂಪಲ್ಲು ಇಷ್ಟ ಆಗ್ತಾನೆ ಅಂದರೆ ಅವ್ನು ಈ ಕಾರಣಕ್ಕಾಗಿ ನನಗಿಷ್ಟ ಅಂತ ನಾನು ಹೇಳ್ಕೊತೀನಿ. ಅಂದರೆ ನನಗೆ ನೀನು ಇಷ್ಟ ಅನ್ನೋದನ್ನು ಹೇಳೋಕ್ಕೆ ನಾನು ಯಾವತ್ತೂ ಮನಸ್ಸಿಗೆ ಆ ರಿಸ್ಟ್ರಿಕ್ಷನ್ ಹಾಕ್ಕೊಂಡೇ ಇಲ್ಲ. ಈಗ ನೀವು ಯಾವುದೋ ಒಂದು ಕಾರಣಕ್ಕೆ ಇಷ್ಟ ಆದರೆ ಸತೀಶ್ ಅವರೇ ನೀನು ನನಗೆ ಈ ಕಾರಣಕ್ಕೆ ತುಂಬ ಇಷ್ಟ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಹಾಗೆ ಹೇಳ್ಕೊಂಡಾಗ ಏನು ಗೊತ್ತಾ, ತುಂಬ ಸಂಬಂಧಗಳು ಬೆಳೀತಾ ಹೋಗ್ತವೆ. ಅದರಲ್ಲಿ ಏನು ಯಾವುದೇ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಭಾವನೆ ಅಂತ ಇರಬೇಕು ಅಂತಿಲ್ಲ. ಸೊ ಒಂದು ಖುಷಿಯಾಗಿ ಮನ್ಸೊಳಗೆ ಏನೋ ಒಂದು ಉಳ್ಕೊಳ್ಳುತ್ತೆ. ನಾನು ಎಷ್ಟೋ ಸಲ ನಮ್ಮನೆಯವ್ರ ಹತ್ರನೂ ಹೇಳ್ಕೊತೀನಿ, ಈ ಮನುಷ್ಯ ನನಗೆ ಈ ಕಾರಣಕ್ಕೆ ಭಾರಿ ಇಷ್ಟ ಆಗ್ತಾನೆ ಅಂತ. ಸೊ ಹಾಗೆ ಓಪನ್ನಾಗಿ ಇಟ್ಕೊಂಡಿರೋದಕ್ಕೆ ಮನಸ್ಸನ್ನು. ಸೊ ನನಗೆ ಆ ಥರ ಸ್ನೇಹ ಆಗಲಿ ಅಥವಾ ಪ್ರೀತಿ ಆಗಲಿ ಯಾವುದೋ ಒಂದು ಸೊ ಉಳ್ಕೊಂಡಿದೆ ಮನಸ್ಸಲ್ಲಿ. ಆ್ಯಂಡ್ ಅದು ನಮ್ಮನ್ನು ತುಂಬ ಒಂಥರ ವಾಮ್ತಾಗಿ ಇಟ್ಟಿರುತ್ತೆ. ಅದು ಅಗತ್ಯ ಇದೆ ಅನಿಸುತ್ತೆ. ಎಸ್ಪೆಷಲಿ ನೀವೇನೋ ಒಂದನ್ನು ಬರಿಬೇಕು ಅಂತಂದರೆ ಅದು ತೀರಾ ಪ್ರೇಮಾಲಾಪ ಆಗಬೇಕು ಅಂತಿಲ್ಲ, ಅಥವಾ ತೀರಾ ಯಾವುದೋ ಹೆಣ್ಣಿನ ಸೌಂದರ್ಯಕ್ಕೋ ಅಥವಾ ದೇಹಕ್ಕೋ ಸಂಬಂಧಪಟ್ಟಂಗೆ ಇಳಿಬೇಕು ಅಂತಿಲ್ಲ. ಮನಸ್ಸಲ್ಲಿ ಏನೋ ಒಂದು ಆರ್ದ್ರತೆ ಏನೋ ಒಂದು ಇರುತ್ತಲ್ಲ, ಅದು ಮೇ ಬಿ ಅಲ್ಲಿ ಬಂದಿದೆ ಅಂತ ಅನಿಸುತ್ತೆ. ಅದು ಇಂಥದ್ದೇ ಪರ್ಟಿಕ್ಯುಲರ್ ಹುಡುಗ ಅಂತಲ್ಲ, ಬಟ್ ಹಿ ಕ್ಯಾನ್ ಬಿ ಎನಿಬಡಿ ಟೈಪ್. ಒಂದು ನಂಗೆ ಹಾಗನ್ನಿಸ್ತು. ಅಕಸ್ಮಾತ್ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಏನನ್ನಿಸ್ತು ಅಂತ ಹೇಳಿದ್ರೆ, ನೀವು ಅಂದರೆ ಎಷ್ಟು ಹೂನಗೆ ಮತ್ತು ಆಮೇಲೆ ತುಂಬ ಓಪನ್ ಆಗಿ ಎಲ್ಲ ಹೇಳ್ಕೊಂಡು ಹೋಗ್ತೀರಾ, ಬಟ್ ಆದರೂ ಎಲ್ಲೋ ಒಂದು ಆಳದಲ್ಲಿ ಒಂದು ಸಣ್ಣ ನಿಗೂಢತೆ ನಿಮ್ಮ ಒಳಗಡೆ ಇದೆ ಅಂತ ನನಗೆ ಅನ್ನಿಸ್ತು. ಅದು ಎಲ್ಲರ ಬದುಕಲ್ಲೂ ಇರ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಇದೆ, ಆಫ್ಕೋರ್ಸ್ ಇದೆ. ಸಾಕಷ್ಟು ದುಃಖಗಳು ಕಷ್ಟಗಳು ಎಲ್ಲ ಎಲ್ಲರ ಮನಸ್ಸಲ್ಲೂ ಇದ್ದೇ ಇರ್ತವೆ. ಬಟ್ ನೀವು ನನಗೊಂದು ಹೇಳಿದ ಮಾತು ನೆನಪಾಯ್ತು. ನಾನು ನಿಮ್ಮನ್ನು ಪ್ರಥಮ ಬಾರಿಗೆ ಮಾತಾಡಿದಾಗ, ನಾನು ದುಃಖವನ್ನು ಮರಿತೇನೆ ಮತ್ತು ಸಂತೋಷವನ್ನು ಸುಖವನ್ನು ಹಂಚ್ಕೊಳ್ತೇನೆ, ಅದನ್ನೇ ನೆನಪು ಮಾಡ್ಕೋತಾ ಇರ್ತೇನೆ ಅಂತ ನೀವು ನನಗೆ ಒಂದು ಸರಿ ಹೇಳಿದ್ರಿ. ಸೊ ಈಗ ನಿಮ್ಮದು ಬೊಗಸೆಯಲ್ಲೊಂದು ಹೂನಗೆ ಇದೆಯಲ್ಲ, ಇನ್ನೇನು ಕೆಲವೇ ದಿನಗಳ ರಿಲೀಸ್ ಆಗಿದೆ.
ಆಗ್ತಾ ಇದೆ ಅಥವಾ ಈ ಕಾರ್ಯಕ್ರಮ ಬರೋಷ್ಟರೊಳಗೆ ಆಗಿರಬಹುದು. ಸ್ನೇಹಿತರೆ, ತುಂಬ ಅಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ಓದಿದಂತಹ ಪ್ರಬಂಧ ಸಂಕಲನ ಅನ್ನೋದಕ್ಕಿಂತ ಇದನ್ನು ಕಥೆನೋ ಪ್ರಬಂಧನೋ ಅಥವಾ ಆತ್ಮಚರಿತ್ರೆನೋ ಅಂತ ಹೇಳಲಿಕ್ಕಾಗಲ್ಲ ನನಗೆ. ಅಂತೂ ಒಂದು ಗಾಢವಾದ ಮತ್ತು ನವಿರಾದ ಓದು ಬೊಗಸ ಇಲ್ಲೊಂದು ಹೂನಾಗೆ ನಿಮಗೆ ಆ ಅವಕಾಶ ಕೊಡುತ್ತೆ. ಪುಸ್ತಕ ತೊಗೊಂಡು ಓದಿ, ದುಡ್ಡು ಕೊಟ್ಟು ತೊಗೊಳ್ಳಿ. ಹಾಂ, ಅಂಜನಾ, ಯಾಕೆಂದರೆ ಅಂಜನಾ ಅಂತ ಸಾಹಿತಿಗಳು ಅಥವಾ ಈಗ ಹೊಸದಾಗಿ ಅದೇ ಈ ಡಿಜಿಟಲ್ ಲೋಕದ ಕೊಡುಗೆಗಳು, ವಾಟ್ಸಪ್ ಕೊಡುಗೆಗಳು ಇನ್ನೂ ಜಾಸ್ತಿ ಬರಿಬೇಕು ಅಥವಾ ನಮ್ಮನ್ನೆಲ್ಲ ಅವರ ಸಾಹಿತ್ಯದಿಂದ ಸಮೃದ್ಧ ಮಾಡಬೇಕು ಅಂತ ಹೇಳಿದ್ರೆ ನೀವು ಪುಸ್ತಕ ದುಡ್ಡು ಕೊಟ್ಟು ತೊಗೊಳ್ಬೇಕು. ಆಯಿತಾ? ಸೊ ಅಂಜನಾ, ಇಷ್ಟು ಹೊತ್ತು ನನ್ನ ಜೊತೆ ಮಾತಾಡಿದ್ದಕ್ಕೆ, ನನ್ನ ಮೂಲಕ ಬುಕ್ಬ್ರಹ್ಮ ಮೂಲಕ ಕನ್ನಡ ಸಾಹಿತ್ಯ ಲೋಕದ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಇದು ಝೂಮ್ ವಿತ್ ಬುಕ್ಬ್ರಹ್ಮ. ಇವತ್ತು ಅಂಜನಾ ಜೊತೆ, ಮುಂದಿನ ಕಂತಿನಲ್ಲಿ ಬೇರೆಯವ್ರ ಜೊತೆ ಬರ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಬುಕ್ಬ್ರಹ್ಮ ಫೇಸ್ಬುಕ್ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಬುಕ್ಬ್ರಹ್ಮದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ನಾವು ಸಾದರಪಡಿಸ್ತಾ ಇದ್ದೀವಿ. ಅದರ ಸಾಹಿತ್ಯ ಲೋಕದ ಸವಿಯನ್ನು ಉಣಿಸ್ತಾ ಇದ್ದೀವಿ. ಅದನ್ನು ನೀವು ಅನುಭವಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.